ಅಂದರೆ ತಾಯಿ ಗರ್ಭದಿಂದ ಬಂದೇವಿ. ತಾಯಿ ಗರ್ಭದಿಂದ ಹಿಡಿದು ಭೂತಾಯಿ ಗರ್ಭಕ್ಕೆ ಹೋಗೋದ್ರೊಳಗಾಗಿ ಮನುಷ್ಯ ಒಂದಿಷ್ಟು ಪುಣ್ಯದ ಕೆಲಸವನ್ನು ಮಾಡಬೇಕು. ಈ ಜಗತ್ತಿನೊಳಗ 2 ಗಂಟದವ್ರಿ, ಒಂದು ಪುಣ್ಯದ ಗಂಟು, ಒಂದು ಪಾಪದ ಗಂಟು. ಯಾವುದನ್ನು ನಾವು ಕಟ್ಕೊಂಡು ಹೋಗಬೇಕು ಅನ್ನೋದನ್ನು ನಮಗೆ ಅರಿವಿರಬೇಕಷ್ಟೇ. ಒಂದು ಪಾಪದ ಗಂಟು, ಒಂದು ಪುಣ್ಯದ ಗಂಟು. ಯಾರು ಪುಣ್ಯದ ಗಂಟವನ್ನು ಕಳಿಸಿಕೊಂಡಿದ್ದಾರೆ, ಪುಣ್ಯದ ಗಂಟನ್ನು ಕಳಿಸಿಕೊಂಡವರು ಈ ಜಗತ್ತಿನೊಳಗ ಮಹಾತ್ಮನ ಶಿವಪದವಿಯನ್ನು ಪಡೆದಾರೆ, ಗುರುವಿನ ಅನುಗ್ರಹವನ್ನು ಪಡೆದಿದ್ದಾರೆ, ದೊಡ್ಡವರಾಗಿದ್ದಾರೆ. ಯಾರು ಪಾಪದ ಗಂಟನ್ನು ಕಟ್ಟಿಕೊಂಡಿದ್ದಾರೆ, ಈ ಜಗತ್ತಿನೊಳಗೆ ಅವರು ಈ ಭೂಲೋಕದೊಳಗ ಹುಳವಾಗಿ ಹುಟ್ಟಿದ್ದಾರೆ ಅನ್ನುವಂಥದ್ದನ್ನು ನಮ್ಮ ಗುರುಗಳು ಭಾಳ ಚಂದ ಬರೀತಾರೆ. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪವ ಮಾಡಿ ಹುಳವಾಗಿ ಹುಟ್ಟಿ ನರಕದಲ್ಲಿ ಬೀಳುವುದಕ್ಕಿಂತ ಪುಣ್ಯವ ಮಾಡುವುದಕ್ಕಾಗಿ ಗಿಡಮರಗಳಾಗಿ ಹುಟ್ಟಿ ಗುರುಕುಮಾರ ಪಂಚಾಕ್ಷರೇಶ್ವರನಿಗೆ, ಗುರುಮಳೇಂದ್ರ ಶಿವಯೋಗಿ ಗದ್ದಿಗೆಗೆ ಪೂಜೆಗೆ ಸಲ್ಲಬಾರದೆ ಹೀನ ಮಾನವ ಅಂತ ಬರೀತಾರೆ. ಎಷ್ಟು ಮಾರ್ಮಿಕವಾಗಿ ಬರೆದಿದ್ದಾರೆ ನಮ್ಮ ಗುರುಗಳು ನೋಡ್ರಿ. ಈ ಜಗತ್ತಿನೊಳಗ ಪಾಪದ ಕೆಲಸ ಒಂದು ಪುಣ್ಯದ ಕೆಲಸ. ಪಾಪ ಅಂದ್ರೆ ಏನು, ಪುಣ್ಯ ಅಂದ್ರೆ ಏನು? ಯಾವುದು ಪಾಪದ ಕೆಲಸ, ಯಾವುದು ಪುಣ್ಯದ ಕೆಲಸ? ನೋಡ್ರಿ, ಈ ಜಗತ್ತಿನೊಳಗೆ ಸಾಕಷ್ಟು ಭಗವಂತ ಈ ಭೂಮಿ ಮೇಲೆ ಎಲ್ಲವನ್ನ ಸೃಷ್ಟಿ ಮಾಡ್ಯಾನ. ಗಿಡ ಮರಗಳನ್ನು, ಪ್ರಾಣಿ ಪಕ್ಷಿಗಳನ್ನು, ವಿಷಜಂತುಗಳನ್ನು, ಮನುಷ್ಯರನ್ನು, ಅನೇಕ ಜಗತ್ತನ್ನೇ ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ. ಇವತ್ತೆಲ್ಲವೂ ಕೂಡ ಪುಣ್ಯದ ಕೆಲಸವನ್ನೇ ಮಾಡಾಕತ್ತಾವ, ಎಲ್ಲವೂ ಕೂಡ ಉಪಕಾರದ ಕೆಲಸವನ್ನೇ ಮಾಡಾಕತ್ತಾವ. ಆದರೆ ಮನುಷ್ಯ ಜ್ಞಾನವಿದ್ದು ಅರಿವಿದ್ದು ಮನುಷ್ಯನ ಜನ್ಮಕ್ಕೆ ಬಂದು ಪುಣ್ಯದ ಕೆಲಸವನ್ನು ಮಾಡೋದು ಬಿಟ್ಟು ಈ ಜಗತ್ತಿನೊಳಗೆ ಪಾಪದ ಕೆಲಸವನ್ನು ಮಾಡಿ ನೀ ಹುಳವಾಗಿ ಹುಟ್ಟುತ್ತಿ ಅಂದ್ರೆ ಮನುಷ್ಯನ ಜನ್ಮಕ್ಕೂ ಹುಟ್ಟಿ ಬಂದರೂ ಕೂಡ ನೀ ವ್ಯರ್ಥ ಅಂತಾರೆ. ವ್ಯರ್ಥ. ಸ್ವಲ್ಪ ವಿಚಾರ ಮಾಡಿರಿ. ಈ ಭೂಮಿ ಮೇಲೆ ಸಾಕಷ್ಟು ನಾವೆಲ್ಲ ನದಿಗಳನ್ನು ನೋಡ್ತೀವಿ. ನದಿಗಳು ಹರಿತಾವ. ಯಾರಿಗಾಗಿ ನದಿ ಹರಿಯಾಕತ್ತವ್ರಿ? ಯಾರಿಗಾಗಿ ಆ ನೀರು ಹರಿಯಾಕತ್ತತ್ ಹೇಳ್ರಿ ನೋಡ. ನದಿ ತನಗಾಗಿ ಹರಿಯೋದಿಲ್ಲ, ಅದು ಯಾರಿಗಾಗಿ ಹರಿಯಾಕತ್ತದಂದ್ರೆ ಈ ಜಗತ್ತಿನೊಳಗೆ ಪ್ರಾಣಿ ಪಕ್ಷಿಗಳಿಗೆ, ವಿಷಜಂತುಗಳಿಗಾಗಿ, ಪ್ರತಿಯೊಬ್ಬ ಮನುಷ್ಯನ ಮಾನವನಿಗಾಗಿ ಪವಿತ್ರವಾಗಿರುವಂಥ ನದಿ ಹರಿಯಾಕತ್ತದ. ತನಗಾಗಿ ಯಾವತ್ತೂ ಕೂಡ ಅದು ಏನೂ ಬಯಸಲಿಲ್ಲ, ಪರೋಪಕಾರಕ್ಕಾಗಿಯೇ ಹರಿಯಾಕತ್ತದು. ಆದರೆ ಈ ಜಗತ್ತಿನೊಳಗ ಗಿಡ ಮರಗಳು ಹಣ್ಣು ಕೊಡ್ತಾವ, ಹೂ ಕೊಡ್ತಾವ, ಏನೆಲ್ಲವನ್ನ ಕೊಡ್ತಾವಂದ್ರೂ ಕೂಡ ಅವು ಕೂಡ ಈ ಜಗತ್ತೊಳಗೆ ಪರೋಪಕಾರದ ಕೆಲಸನೇ ಮಾಡಾಕತ್ತಾವ, ಪುಣ್ಯದ ಕೆಲಸನೇ ಮಾಡಾಕತ್ತಾವ. ನಿಮಗೆ ತಿಳಿಯಂಗೆ ಹೇಳ್ಬೇಕಂದ್ರೆ, ನಾವು ಮನೆಯೊಳಗೆ ದೇವರ ಜಗಲಿ ಮೇಲೆ ದೀಪವನ್ನು ಹಚ್ಚಿಟ್ಟಿರ್ತೀವಿ. ಆ ದೀಪವನ್ನು ಹಚ್ಚಿಟ್ಟಿವಂದ್ರೆ ಅದರೊಳಗೆ ಒಂದಿಟ್ಟು ಬತ್ತಿ ಇರ್ತದ. ಆ ಬತ್ತಿಗೆ ನಾವು ದೀಪ ಜ್ಯೋತಿ ಹಚ್ಚಿದಾಗ ಆ ಬತ್ತಿ ಮೈ ಸುಟ್ಕೊಳ್ತದ. ಮೈ ಸುಟ್ಟುಕೊಂಡು ಈ ಜಗತ್ತಿನೊಳಗೆ ಈ ಜಗತ್ತಿಗಿರುವಂಥ ಆ ಕತ್ತಲನ್ನು ಒಡೆದೋಡಿಸ್ತದ. ತನಗಾಗಿ ಏನು ಬಯಸಲಿಲ್ಲ, ಬಂದಿರುವಂಥ ಕತ್ತಲೆಯನ್ನು ಹೊಡೆದೋಡಿಸಿ ನಮ್ಮೆಲ್ಲರಿಗೂ ಬೆಳಕು ಕೊಡುತ್ತದ ಒಂದು ಜ್ಯೋತಿ ದೀಪ. ಎಲ್ಲವೂ ಪುಣ್ಯದ ಕೆಲಸ ಮಾಡಾಕತ್ತವ ಈ ಭೂಮಿ ಮೇಲೆ, ಎಲ್ಲವೂ ಪುಣ್ಯದ ಕೆಲಸ ಮಾಡಾಕತ್ತವ. ಮತ್ತು ನಾವು ಒಂದಿಷ್ಟು ಪುಣ್ಯದ ಕೆಲಸ ಮಾಡಬೇಕಲ್ರಿ. ಪುಣ್ಯದ ಕೆಲಸ ಮಾಡಬೇಕಲ್ಲ ನಾವಾದರೂ ಕೂಡ. ಹೇಳ್ತಾರಲ್ಲಿ ಜಗತ್ತಿನೊಳಗೆ, ಬಡಿದು ಪಾಪ ಕೇಳಬೇಡ, ಬಡಿದು ಪಾಪ ಕೇಳಬೇಡ, ಉಣಿಸಿ ಪುಣ್ಯ ಕೇಳಬೇಡ. ಬಡಿದು ಪಾಪ ಕೇಳಬೇಡ, ಉಣಿಸಿ ಪುಣ್ಯ ಕೇಳಬೇಡ. ಈ ಜಗತ್ತಿನೊಳಗೆ ಹುಟ್ಟಿ ಸಾವು ಕೇಳಬೇಡ. ಹುಟ್ಟಿದ ಮೇಲೆ ಎಲ್ಲರಿಗೊಂದು ಸಾವು ಬರೋದೆ. ಹುಟ್ಟಿದ ಮೇಲೆ ನೀವು ಸಾವು ಕೇಳಕ್ಕೆ ಹೋಗಬೇಡ. ಹುಟ್ಟಿದ ಮೇಲೆ ಒಂದಿನ ಸಾವು ಬರೋದೆ. ಸತ್ತ ಮೇಲೆ ಹುಟ್ಟು ಕೇಳಬೇಡ, ಸತ್ತ ಮೇಲೆ ಹುಟ್ಟು ಕೇಳಕ್ಕೆ ಹೋಗಬೇಡ. ಈ ಜಗತ್ತೊಳಗೆ ಮತ್ತೊಂದು ಯಾವುದೋ ಒಂದು ಗರ್ಭದೊಳಗೆ ಹುಟ್ಟಿ ಬರ್ತೀವಂತ, ಆದ್ರೆ ಮೋಕ್ಷ ಪಡೆದೇವಂದ್ರೆ ಹುಟ್ಟಿ ಬರೋದಕ್ಕೆ ಸಾಧ್ಯ ಇಲ್ಲರಿ. ಮತ್ತು ಇದು ನೆನಪಿರಲಿ ನಿಮ್ಗೆ. ಆದರೆ ಒಂದಿಟ್ಟು ಪುಣ್ಯದ ಕೆಲಸವನ್ನು ನಾವು ಆದಷ್ಟು ಮಾಡುವಂಥ ಪ್ರಯತ್ನ ಮಾಡಬೇಕು. ಯಾವುದು ನಿಜವಾದ ಪುಣ್ಯದ ಕೆಲಸ? ಯಾವುದು ನಿಜವಾದ ಪುಣ್ಯದ ಕೆಲಸ? ನೋಡ್ರಿ, ಒಂದು ತಟ್ಟಿ ಒಳಗೆ ನಾವು ಅನ್ನ ಹಿಡ್ಕೊಂಡು ಊಟ ಮಾಡಕತ್ತೀವಂದ್ರೆ ಅದು ಅದು ಒಂದು ಮನುಷ್ಯನಿಗೆ ಅದು ಆಸೆ. ಅದು ಒಂದಷ್ಟು ಮನುಷ್ಯನಿಗೆ ನಾವು ಉಣಕತ್ತದು, ಅದು ನಾವು ಗಳಿಸಿರುವಂಥದ್ದು ಪುಣ್ಯದ ಗಂಟದು. ಮತ್ತು ನಾವು ಉಣ್ಣುವಂಥ ತಟ್ಟೆ ಒಳಗಿದ್ದದ್ದು ಊಟವನ್ನು ಮಾಡಿದ್ವು ಅಂದ್ರೆ ಅದು ಪುಣ್ಯದ ಕೆಲಸ. ಇನ್ನೊಬ್ಬರು ತಟ್ಟೆ ಆಗಿದ್ದದನ್ನು ಕಸ್ಕೊಂಡು ತಿಂತೀವಂದ್ರೆ ಅದು ಪಾಪದ ಕೆಲಸ ಆಗ್ತದೆ ಈ ಜಗತ್ತಿನೊಳಗೆ. ನಾನು ದೊಡ್ಡ ವ್ಯಕ್ತಿ ಆಗಬೇಕಂತ ತಿಳ್ಕೊಂಡು ಸ್ವತಃ ಕಾಯಕದಿಂದ
ಸತ್ಯ ಶುದ್ಧವಾದ ಕಾಯಕದಿಂದ ದುಡಿದು ಈ ಜಗತ್ತೊಳಗೆ ನೀ ಬದುಕಿದೆ ಅಂದ್ರೆ ಅದು ಪುಣ್ಯದ ಕೆಲಸ. ಇನ್ನೊಬ್ಬರ ಹೊಟ್ಟಿ ಮೇಲೆ ಹೊಡೆದು ಇನ್ನೊಬ್ಬರನ್ನ ತುಳಿದು ನೀ ಬದುಕ್ತಿ ಅಂದ್ರೆ ಅದು ಪಾಪದ ಕೆಲಸ ಅಂತಾರೆ ಈ ಜಗತ್ತಿನೊಳಗೆ. ನೆನಪಿರಲಿ, ಇನ್ನೊಬ್ಬರನ್ನ ಹೊಡೆಯೋದು, ಇನ್ನೊಬ್ಬರನ್ನ ಗೆಲ್ಲೋದು, ಅದಕ್ಕಿಂತಲೂ ಇನ್ನೊಂದದ, ಇನ್ನೊಬ್ಬ ಮನುಷ್ಯನನ್ನು ಕೊಲೆ ಮಾಡಿ ಇನ್ನೊಬ್ಬನನ್ನು ಕೊಲೆ ಮಾಡಿ ನಾ ಬದುಕ್ತೀನಿ ಅಂದ್ರೆ ಅದಕ್ಕಿಂತ ಪಾಪದ ಕೆಲಸ ಮತ್ತೊಂದಿಲ್ಲ ಈ ಜಗತ್ತಿನೊಳಗೆ, ಮತ್ತೊಂದಿಲ್ಲ. ನೋಡ್ರಿ, ಜಗತ್ತಿನೊಳಗೆ ನಾವೇನು ಮಾಡ್ಬೇಕಂದ್ರೆ ಸತ್ಯ ಶುದ್ಧವಾದ ಕಾಯಕವನ್ನೇ ಮಾಡಬೇಕಂತ, ದುಡ್ದೇ ತಿನ್ಬೇಕಂತ. ದುಡಿದು ತಿಂದಾಗ ಮಾತ್ರ ಅದರೊಳಗೆ ನಮಗೆ ಸುಖ ಸಿಗುತ್ತದೆ ವಿನಃ ಮತ್ತೊಂದರೊಳಗೆ ಸುಖ ಇಲ್ಲ. ಈ ಜಗತ್ತೊಳಗೆ ಒಂದು ರೊಟ್ಟಿ ನಾವು ಇನ್ನೊಬ್ಬರಿಗೆ, ಭಗವಂತ ಒಂದು ರೊಟ್ಟಿ ಕೊಟ್ಟಾನಂದ್ರೆ ಆ ರೊಟ್ಟಿ ಸಾಧ್ಯವಾದ್ರೆ ಅರ್ಧ ರೊಟ್ಟಿ ಇನ್ನೊಬ್ಬರಿಗೆ ಹಂಚಿ ತಿಂದೀವಂದ್ರೆ ಅದು ಪುಣ್ಯದ ಕೆಲಸ, ಹೌದಲ್ರಿ? ಪುಣ್ಯದ ಕೆಲಸ. ಮತ್ತು ಅದರೊಳಗೆ ಇನ್ನೊಬ್ಬರದ ಕಸ್ಕೊಂಡು ತಿಂದೀವಂದ್ರೆ ಅದಕ್ಕಿಂತ ಪಾಪದ ಕೆಲಸ ಮತ್ತೊಂದಿಲ್ಲ ಅಂತ ಹೇಳ್ತಾರೆ, ಮತ್ತೊಂದಿಲ್ಲ. ನಿಮಗಿನ್ನೂ ಹೇಳಬೇಕು ಅಂದ್ರೆ ಈ ಜಗತ್ತಿನೊಳಗೆ ಸಾಧ್ಯವಾದಷ್ಟು ಪುಣ್ಯದ ಕೆಲಸ ನಿನಗೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ಸುಮ್ಮನಿದ್ದು ಬಿಡು, ಆದರೆ ಪಾಪದ ಕೆಲಸ ಮಾಡೋಕ್ಕೆ ಹೋಗಬೇಡ. ಹೇಳ್ತಾರಲ್ಲ, ಪುಣ್ಯವ ಮಾಡಬೇಕೆಂದು ಮರಗಬೇಡ, ಪುಣ್ಯವ ಮಾಡಬೇಕೆಂದು ಮರಗಬೇಡ, ಪಾಪ ಮಾಡದಿರುವುದೇ ಪುಣ್ಯದ ಕೆಲಸ. ಪಾಪ ಮಾಡಲಾರ್ದಂಗೆ ಇದ್ದು ಬಿಟ್ಟೆ ಅಂದ್ರೆ ಅದಕ್ಕಿಂತ ಪುಣ್ಯದ ಕೆಲಸ ಮತ್ತೊಂದು ಯಾವುದಾದ್ರಿ? ನೋಡ್ರಿ, ಯಾರಾದರೂ ಒಂದಿಟ್ಟು ಚಲೋ ದಾನ ಧರ್ಮ ಪರೋಪಕಾರ ಮಾಡಾಕತ್ತಾರ ಅಂದ್ರೆ, ಧರ್ಮದೊಳಗೆ ನಡೆಯಾಕತ್ತಾರ ಅಂದ್ರೆ ಅವ್ರ ಪಾಳಿಗೆ ಅವ್ರಿಗೆ ಬಿಟ್ಟು ಬಿಡ್ಬೇಕ್ರಿ. ಮತ್ತು ಅವನಿಗೆ ಒಂದಿಟ್ಟು ಏನಾರ ದಾರಿ ತಪ್ಪಿಸ್ಬೇಕಂತ ಹೊಂಟಿವಂದ್ರೆ ಅದಕ್ಕಿಂತ ಪಾಪದ ಕೆಲಸ ಮತ್ತೊಂದಿಲ್ಲ, ಮತ್ತೊಂದಿಲ್ಲ, ಹೌದಲ್ರಿ? ಈ ಜಗತ್ತೊಳಗೆ ಒಂದು ಈಟು ಪುಣ್ಯದ ಕೆಲಸನೇ ಮಾಡಬೇಕಂತ ನಿಮಗೆ ಸ್ವಲ್ಪ ತಿಳಿಬೇಕಂದ್ರೆ ಪುಣ್ಯದ ಕೆಲಸ ಮಾಡೋದ್ರಿಂದ ಏನಾಗತ್ತೆ, ಪಾಪದ ಕೆಲಸ ಮಾಡೋದ್ರಿಂದ ಏನಾಗತ್ತೆ ನೋಡಿ. ನಮ್ಮ ಗುರುಗಳು ಹೇಳ್ಯಾರ, ಪಾಪದ ಫಲವೇ ದುಃಖ ಅಂತ ಹೇಳ್ಯಾರ. ಪಾಪ ಮಾಡಿದ ಮೇಲೆ ದುಃಖ ಬರೋದೆ, ಪುಣ್ಯ ಮಾಡಿದ ಮೇಲೆ ಸುಖ ಬರೋದೆ. ನೀ ಪಾಪ ಮಾಡಿದ ಮೇಲೆ ನಿನಗೆ ಸುಖ ಬಾ ಅಂದ್ರೆ ಬರೋದಿಲ್ಲ, ಅದು ದುಃಖನೇ ಬರ್ತದೆ. ನೀನು ಜಗತ್ತೊಳಗೆ ಪಾಪದ ಕೆಲಸ ಮಾಡಿ ಸುಖ ಬಾ ಅಂದ್ರೆ ಬರೋದಿಲ್ಲ ತಮ್ಮ, ಅದು ದುಃಖನೇ ಬರ್ತದೆ ಈ ಜಗತ್ತೊಳಗೆ, ಹೌದಲ್ರಿ? ದುಃಖನೇ ಬರೋದು. ಅದಕ್ಕೆ ನಮ್ಮ ಗುರುಗಳು ಹೇಳ್ತಾರ, ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪವ ಮಾಡಿ ಹುಳವಾಗಿ ಹುಟ್ಟಿ ನರಕದಲ್ಲಿ ಬೀಳುವುದಕ್ಕಿಂತ, ನೋಡ್ರಿ, ಪುಣ್ಯದ ಕೆಲಸ ಮಾಡಿದ್ದೀವಂದ್ರೆ ಆಕಳು ಹೊಟ್ಟ್ಯಾಗ ಹುಟ್ಟಿ ಬರ್ತೀವಂತ್ರಿ, ಗೋತಾಯಿ ಹೊಟ್ಟ್ಯಾಗ ಹುಟ್ಟಿ ಬರ್ತೀವಂತೆ, ಅದು ಪುಣ್ಯದ ಕೆಲಸ ರೀ, ಅದು ಪುಣ್ಯದ ಕೆಲಸ. ಮತ್ತು ಇನ್ನೊಂದಿಷ್ಟು ಪುಣ್ಯದ ಕೆಲಸ ಮಾಡಿದ್ದೀವಂದ್ರೆ ನಾವು ಜನ್ಮ ಕೊಟ್ಟಿರುವಂಥ ತಾಯಿ ಗರ್ಭದೊಳಗೆ ನಾವೆಲ್ಲ ಹುಟ್ಟಿ ಬರುವಂಥವ್ರು ಆಗ್ತೀವಲ್ಲ, ಇದು ನಿಜವಾದದ್ದು ಪುಣ್ಯದ ಕೆಲಸ. ಒಂದು ವೇಳೆ ಪುಣ್ಯದ ಕೆಲಸ ನೀ ಮಾಡಲಿಲ್ಲ ಅಂದ್ರೆ ಪಾಪದ ಕೆಲಸವನ್ನೇ ನೀನು ಮಾಡಿದ್ದಾಗಿದ್ರೆ ಹುಳವಾಗಿ ಹುಟ್ಟುತ್ತಿ ಅಂತಾರೆ ನಮ್ಮ ಗುರುಗಳು. ಹುಳವಾಗಿ ಹುಟ್ಟುತ್ತಿ. ಯಾವ ಜನ್ಮದೊಳಗೆ ಏನಾಗಿ ಹುಟ್ಟುತ್ತಿ ಗೊತ್ತಿಲ್ಲ. ಪಾಪ ಮಾಡಿದೆ ಅಂದ್ರೆ ಏನು ಹಂದಿಯಾಗಿ ಹುಡ್ತೋ, ನಾಯಿಯಾಗಿ ಹುಡ್ತೋ, ಅಥವಾ ವಿಷಜಂತಾಗಿ ಹುಡ್ತೋ, ಮತ್ತೊಂದು ಮಗದೊಂದು ಆಗಿ ಹುಟ್ಟೋ ಗೊತ್ತಿಲ್ಲ. ನೀ ಪುಣ್ಯದ ಕೆಲಸ ಮಾಡಿದ್ರೆ ಗೋತಾಯಿ ಹೊಟ್ಟೆಯಾಗಿ ಹುಟ್ಟಿ ಬರ್ತಿ, ಪುಣ್ಯದ ಕೆಲಸ ಮಾಡಿದ್ರೆ ತಾಯಿ ಗರ್ಭದೊಳಗೆ ಹುಟ್ಟಿ ಬರ್ತಿ. ಮತ್ತು ಪಾಪದ ಕೆಲಸ ಮಾಡಿದೆ ಅಂದ್ರೆ ಹಂದಿ ಜನ್ಮ ಬಂದರೂ ಬರ್ಬೋದು. ಹಂದಿ ನೋಡಿರಿ ನೀವು, ಅದು ಯಾವತ್ತೂ ಅದು ದುಡ್ಡು ತಿನ್ನಂಗಿಲ್ಲ. ಯಾವುದು ನೇರವಾಗಿ ಹೇಳಕತ್ತೀನಿ, ಗಮನ ಇಟ್ಟು ಕೇಳ್ರಿ. ಪಾಪದ ಕೆಲಸ ಮಾಡುವಂಥ ವ್ಯಕ್ತಿ ಇದು ಎಚ್ಚರವಾಗಿರಬೇಕು. ಹಂದಿ ಕೆಲಸ ಏನ್ರಿ, ಅದು ದುಡ್ಡು ತಿಂತತೇನ್ರಿ, ಅದು ಏನು ತಿನ್ಬೇಕು ಅದನ್ನೇ ತಿಂತದ. ಹಂಗೆ ಜಗತ್ತೊಳಗೆ ಪಾಪದ ಕೆಲಸ ಮಾಡಿದವನು ಜಗತ್ತೊಳಗವ ಏನು ತಿನ್ಬೇಕು ಅದನ್ನೇ ತಿಂತಾನಂತ ಅರ್ಥ. ಸ್ವಲ್ಪ ಸ್ಪಷ್ಟತೆವಾಗಿ ತಿಳ್ಕೊಡ್ರಿ. ಇದು ನೇರವಾಗಿ ನಿಮಗೆ ಮನಸ್ಸಿಗೆ ಕಠೋರ ಅನಿಸ್ಬೋದು, ನಾ ಹೇಳುವಂಥ ಮಾತುಗಳು ನಿಮಗೆ ಕಠೋರ ಅನಿಸ್ಬೋದು. ಈ ಜಗತ್ತೊಳಗೆ ಸಾಧ್ಯವಾದಷ್ಟು ಪುಣ್ಯದ ಕೆಲಸ ಮಾಡಬೇಕು ವಿನಃ ಪಾಪದ ಕೆಲಸ ಮಾಡಬೇಡ. ಈ ಜಗತ್ತೊಳಗೆ ಪುಣ್ಯದ ಕಾರ್ಯವನ್ನು ಮಾಡಿ ಸಮಾಜದ ಏಳಿಗೆಗಾಗಿ ದುಡಿದಿರುವಂಥ ಮಳೇಂದ್ರ ಶಿವಯೋಗಿ ಈ ಜಗತ್ತೊಳಗೆ ದೇವರಾಗಿ ಕೂತ್ಕೊಂಡನಲ್ಲ ಗದ್ಯಾಗ, ಅಂಥ ಈ ಜಗತ್ತೊಳಗೆ ನಾವು ಕೂಡ ಪುಣ್ಯದ ಕೆಲಸ ಮಾಡಿದರೆ ದೇವರಾಗ್ಬೋದು ಅಂತ, ದೇವರಾಗ್ಬೋದು ಅಂತ ನಿಮಗೊಂದು ಸ್ವಲ್ಪ ತಿಳಿಯಂಗಿಲ್ಲತ್ತಿ ನೋಡ್ರಿ. ಇದೊಂದು ಸ್ವಲ್ಪ ಈ ಕಡೆ ಕೇಳಿ ಮುಂದೆ ಪುರಾಣ ವಿಚಾರಕ್ಕೆ ಬರ್ತೀನಿ. ನಾ ಪಾಪದ ಕೆಲಸ ಮಾಡಿದ್ರೆ ಏನಾಗತ್ತಂತ ಹೇಳ್ತೀನಿ ನಿಮಗೆ. ಒಂದು ಮಾತಿತ್ರಿ, ನಾವೆಲ್ಲರೂ ಮನ್ಯಾಗ ಹಿರಿಯರು ಮಾತಾಡ್ತಿರ್ತೀವಿ ನೋಡ್ರಿ. ಅಜ್ಜಾರ, ಹಿರಿಯರು ಮಾಡಿದ ಪುಣ್ಯ ನಮಗೆ ಏನಾಗೈತ್ರಿ? ಹಿರಿಯರು ಮಾಡಿದ ಪುಣ್ಯ ನಮಗೆ ಬಂದೈತ್ರಿ. ಹಿರಿಯರು ಮಾಡಿದ ಪುಣ್ಯ ರೀ ನಾವು ಸುಖವಾಗಿ ಜೀವನ ಮಾಡಾಕತ್ತೀವಿ. ಹಿರಿಯರ ಪುಣ್ಯದಿಂದ ನಮ್ಮ ಮನ್ಯಾಗ ಏನೂ ಕೊರತೆ ಇಲ್ಲರಿ ಅಂತಿರ್ತಾರೆ ಒಂದಿಷ್ಟು ಮಂದಿ.
ಮತ್ತು ಹಿರಿಯರು ಮಾಡಿದ ಪುಣ್ಯ ನಿಮಗೆ ಬರೋದಾಗಿದ್ರೆ ಮತ್ತು ನಾವು ಮಾಡಿದ ಪಾಪ, ನಾವು ಮಾಡಿದ ಪುಣ್ಯ ಯಾರಿಗೆ ಬರ್ತತ್ರಿ? ಯಾರಿಗೆ ಬರ್ತದ್ರಿ? ಮುಂದಿನ ಮಕ್ಕಳಿಗೆ ಬರ್ಬೇಕಲ್ರಿ. ಇದು ಸಹಜವಾಗಿ ಮನೆಯೊಳಗೆ ನಾವೆಲ್ಲ ಮಾತಾಡ್ತೀವಿ. ಸ್ವಲ್ಪ ನಿಮಗಿದು ತಿಳಿಯಂಗೆ ಹೇಳ್ತೀನಿ ನೋಡ್ರಿ. ಒಂದು ಊರು ಒಳಗೆ ಒಬ್ಬ ಭಿಕ್ಷುಕ ಬೇರೆ ಊರದಿಂದ ಬಂದಿದ್ದ. ಒಂದು ಊರು ಒಳಗೆ ಇದ್ದುಕೊಂಡು ಭಿಕ್ಷೆ ಬೇಡ್ತಿದ್ದ, ಮನೆಗೆ ಹೋಗಿ ಭಿಕ್ಷೆ ಬೇಡ್ತಿದ್ದ. ಪಾಪದ ಕೆಲಸ ಮಾಡಿದ್ರೆ ಏನಾಗತ್ತಂತ ಹೇಳಕತ್ತೀನಿ. ಆ ಭಿಕ್ಷುಕ ಮನೆಗೆ ಹೋಗಿ ಭಿಕ್ಷೆ ಬೇಡ್ತಿದ್ದ. ಊರು ಹೊರಗೆ ಒಂದು ಬೇವಿನ ಕಟ್ಟಿಗೆ ಮಲ್ಕೊಳ್ತಿದ್ದ. ಊರು ಹೊರಗೆ ಬಂಧು ಇಲ್ಲ, ಬಳಗವಿಲ್ಲ, ಯಾರೂ ಇಲ್ಲ, ದಿಕ್ಕೇ ಇಲ್ಲ ಅವನಿಗೆ. ಬೇರೆ ಊರದಿಂದ ಬಂದಿರುವಂಥ ಭಿಕ್ಷುಕ ಆ ಊರು ಒಳಗೆ ಹೋಗಿ 4 ಮನೆ ಭಿಕ್ಷೆ ಬೇಡ್ತಿದ್ದ. ಕೊಟ್ಟದ್ದನ್ನು ತೆಗೆದುಕೊಂಡು ಬಂದು ಊರು ಹೊರಗೆ ಬೇವಿನ ಕಟ್ಟಿ ಕೂತ್ಕೊಂಡು ಊಟ ಮಾಡ್ತಿದ್ದ, ಅಲ್ಲೇ ಮಕ್ಕೊಳ್ತಿದ್ದ. ಜೀವನ ನಡೆದಿತ್ತು. ಮುಂದೆ ಕೆಲವೊಂದಿಷ್ಟು ವರ್ಷಗಳು ಗತಿಸಿ ಹೋದವು. ಮುಂದೆ ಅವನಿಗೆ ವಯಸ್ಸಾಯಿತು. ಬೆನ್ನು ಬಾಗಿತ್ತು. ಕೈ ಒಳಗೆ ಒಂದು ಕೋಲು ಹಿಡಿದಿದ್ದ. ನಡೆಯೋದಕ್ಕೂ ತ್ರಾಸಾಗ್ತಿತ್ತು. ಪಾಪ ನಡೆಯೋದಕ್ಕೂ ತ್ರಾಸಾಗ್ತಿತ್ತು. ಭಿಕ್ಷೆ ಬೇಡಿ ತಿನ್ನಲೇಬೇಕು, ಅವನ ಬದುಕೇ ಅದಾಗಿತ್ತು. ಭಿಕ್ಷೆ ಬೇಡಲಿಲ್ಲ ಅಂದರೆ ಅವತ್ತು ಉಪವಾಸ ಬೀಳಬೇಕು. ಊರು ಹೊರಗೆ ಕಟ್ಟಿಗೆ ಮಲ್ಕೊಂಡನ. ಅವತ್ತು ಅವನಿಗೆ ಕೆಮ್ಮು, ದಮ್ಮು, ದಣಿವು ಎಲ್ಲ ಬಂದಿತ್ತು. ಅವನಿಗೆ ಸಾವು ಸಮೀಪಕ್ಕೆ ಬಂದಿತ್ತು. ಇನ್ನು ಹಸಿವಾಗ್ಯದ. ಹೋಗಿ 4 ಮನೆ ಭಿಕ್ಷೆ ಬೇಡ್ಕೋಬೇಕು ಅಂತ ತಿಳ್ಕೊಂಡು ಊರು ಒಳಗೆ ಒಂದಿಟ್ಟು ಕೈ ಒಳಗೆ ಬೆತ್ತ ಕೋಲು ಹಿಡ್ಕೊಂಡು ಗೇಸಿ ನಡ್ಕೊತ ಬರುವಾಗ ಕೆಮ್ಮು, ದಮ್ಮು, ನಿಧಾನವಾಗಿ ನಡ್ಕೊತ ಊರು ಒಳಗೆ ಬಂದ. ಒಂದು 10 ವರ್ಷ ಆ ಊರು ಒಳಗೆ ಜೀವನ ಮಾಡಿದ್ದ ಪಾಪ್ರವ. ಒಂದು 10 ವರ್ಷ ಆ ಊರು ಒಳಗೆ ಜೀವನ ಮಾಡಿದ್ದ. ಭಿಕ್ಷೆ ಬೇಡಬೇಕಂತ ಊರಾಗ ಹೊಂಟಿದ್ದ. 4 ಮನೆ ಭಿಕ್ಷೆ ಬೇಡ್ತಿದ್ದವ. ಇನ್ನೇನು ಬರಬೇಕು ಅನ್ನೋದ್ರಾಗ ಆ ಊರು ಒಳಗೆ ಒಬ್ಬ ಹೆಣ್ಮಗಳು ಪ್ರತಿದಿನಲೂ ಕೂಡ ಆ ಹೆಣ್ಮಗಳು ನೀಡ್ತಿದ್ಳು. ಅವನಿಗೆ ಬಂದಾಗೆಲ್ಲ ನೀಡ್ತಿದ್ಳು. ಎಷ್ಟು ವರ್ಷ ನೀಡಿರ್ಬೇಕ್ರಿ ಆ ಹೆಣ್ಮಗಳ್ರಿ? ಅವೇನು ಆ ಊರೊಳಗೆ ಬಂದು 10 ವರ್ಷ ಜೀವನ ಮಾಡ್ಯಾನಲ್ಲ. 4 ಮನೆಗೆ ಹೋಗಿ ನೀಡಿಸ್ಕೊತಿದ್ದ. ಒಂದು ವೇಳೆ ನೀಡಲಿಲ್ಲ ಅಂದರೆ ಆಕಿನ ಮನೆಗೆ ಹೋದ್ರೆ ಆಕಿ ಮಾತ್ರ ನೀಡ್ತಿದ್ಳು, ಆಕಿ ಮಾತ್ರ ಇಲ್ಲ ಅಂತ ಕಳಿಸ್ತಿದ್ದಿಲ್ಲ. ಅಲ್ಲಿವರೆಗೂ ಪುಣ್ಯದ ಕೆಲಸ ಮಾಡಿದ್ಳು ಆ ಹೆಣ್ಮಗಳು. ಯಾವಾಗ ಆ ಭಿಕ್ಷುಕ ನಡ್ಕೊಂತ ಬರಾಕತ್ತಿದ್ದ, ಆ ಹೆಣ್ಮಗಳು ದೂರದಿಂದ ಬರುವಂಥ ಭಿಕ್ಷುಕನನ್ನು ನೋಡಿದಳು. ಈ ಭಿಕ್ಷುಕ 10 ವರ್ಷ ಆಯ್ತು ನಮ್ಮ ಊರೊಳಗೆ ಜೀವನ ಮಾಡಾಕತ್ತಾನ. 4 ಮನೆ ಭಿಕ್ಷೆ ಬೇಡ್ತಾನ, ಯಾರೂ ನೀಡಲಿಲ್ಲ ಅಂದರೆ ನನ್ನ ಮನೆಗೆ ಬರ್ತಾನ. ಇವತ್ತು ನನ್ನ ಮನೆಗೆ ಹೊಂಟಾನವ, ನನ್ನ ಮನೆಗೆ ಬರಾಕತ್ತಾನ. ಇವನಿಗೆ ನೀಡಿ 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 ಅಂತೂ ನನಗಂತೂ ಸಾಕಾಗಿ ಹೋಗ್ಯಾದ. ಇವನಿಗಿನ್ನು ಮುಂದೆ ನೀಡಬಾರ್ದು, ಇನ್ನು ಮುಂದೆ ನನ್ನ ಮನೆಗೆ ಬರಬಾರ್ದು, ಬರಲಾರ್ದಂಗೆ ಮಾಡಬೇಕಂತ ದುರ್ಗುಣ ಬಂತ್ರಕಿಗೆ. ನೋಡ್ರಿ, ಇಲ್ಲಿವರೆಗೂ ಪುಣ್ಯದ ಕೆಲಸ ಮಾಡ್ಯಾಳ್ರಿ. ಇನ್ನೂ ಸ್ವಲ್ಪ ಪುಣ್ಯದ ಕೆಲಸ ಮಾಡಿದ್ರೆ ಆಕಿ ಈ ಜಗತ್ತೊಳಗೆ ಭಗವಂತನ ಅನುಗ್ರಹ ಆಗ್ತಿತ್ತೇನೋ ಆಕಿಗೆ. ಯಾವಾಗ ಆ ಹೆಣ್ಮಗಳು ದುರ್ಗುಣ ಬಂತಲ್ಲ, ಆ ಭಿಕ್ಷಕ ನನ್ನ ಮನೆಗೆ ಬರ್ತಾನ, ಬರೋದೊಳಗಾಗಿ ಅವನಿಗೆ ಏನಾದರೂ ಇನ್ನು ಮುಂದೆ ಬರಲಾರ್ದಂಗೆ ಮಾಡಬೇಕು ಅಂತ ತಿಳ್ಕೊಂಡು ಎಂಥ ದುರ್ಗುಣ ಬಂದಿತ್ತಂದ್ರೆ, ಅವತ್ತಿನ ದಿವಸ ಮನೆಯೊಳಗೆ ಅಡುಗೆ ಮಾಡಿದ್ದಿಲ್ರಿ. ಏನು ಅಡುಗೆ ಮಾಡಿದ್ದಿಲ್ಲ ಈ ಸಜ್ಜಕದ ಉಂಡೆ ಅಂತೀರಿ ನೋಡಿ. ಅವನಿಗೆ ಅರ್ಥ ಆಗುತ್ತಿಲ್ಲ ಸಜ್ಜಕದ ಉಂಡೆ ಅಂದ್ರೆ? ಅರ್ಥ ಆಗ್ತದೆ. ಸಜ್ಜಕದ ಉಂಡೆ ಕಟ್ತಾರೆ ನೋಡ್ರಿ. ಆ ಸಜ್ಜಕದ ಉಂಡೆ ಮಾಡಿದ್ದಿಲ್ರಿ ಅವತ್ರಿ. ಉಂಡೆ ಕಟ್ಟಿದ್ದಿಲ್ಲ 2 ಮನ್ಯಾಗ, ಅದನ್ನೇ ಮಾಡಿದ್ಳು, ಸಿಹಿ ಪದಾರ್ಥ ಮಾಡಿದ್ದಳು. ಆ ಭಿಕ್ಷಕ ಬರೋದನ್ನು ನೋಡಿ ಆಕೆ ಏನು ಮಾಡಿದ್ಲು, ಇನ್ನು ಮುಂದೆ ಇವ ನನ್ನ ಮನೆಗೆ ಬರಲಾರ್ದಂಗೆ ಮಾಡಬೇಕು ಅಂದ್ರೆ ಆಕೆ ಅವನು ಸಾಯಿಸ್ಬೇಕಂತ ತೀರ್ಮಾನ ಮಾಡಿದ್ದಳು. ಆ 2 ಸಜ್ಜಕದ ಉಂಡೆ ತೊಗೊಂಡ್ಲು. ಅದರೊಳಗೆ ಏನು ಮಾಡಿದ್ಲು ಅಂದ್ರೆ, ಮೊದಲೇ ರೈತರಿದ್ರು ಅವರು. ಅವ್ರ ಮನ್ಯಾಗ ಈ ವಿಷದ ಪೌಡ್ರ್ ಇತ್ತು ರೀ. ನಿಮ್ಗೆ ಗೊತ್ತಿರ್ತದೆ ನೋಡ್ರಿ ರೈತರಿಗೆ. ಈ ತೊಗರಿ ಪುಡಿ ಅಂತ ಬರ್ತತ್ರಿ. ತೊಗರಿ ಒಳಗೆ ಹುಳ ಹತ್ತಬಾರ್ದಂತ ಅದನ್ನು ಪೌಡ್ರ್ ಮಿಕ್ಸ್ ಮಾಡ್ತಿದ್ರಿ, ಹುಳ ಹತ್ತಬಾರ್ದಂತೇಳಿ. ಅದು ಭಾಳ ಡೇಂಜರ್ ರೀ. ಅದು ಆ ವಿಷ ಭಾಳ ಭಯಂಕರವಾಗಿ ವಿಷ ಇರ್ತದೆ. ಆ ಹೆಣ್ಮಗಳು ಏನು ಮಾಡಿಲ್ಲ ಅಂದರೆ, ರೈತರು ಮೊದಲೇ ತೊಗರಿ ಪುಡಿ ತಂದಿಟ್ಟಿದ್ಲು. ಅದನ್ನು ಉಂಡೆ ಹಿಂಗೆ ಒಂದಿಷ್ಟು ಓಳು ಮಾಡಿ ಅದರ ಉಂಡ್ಯಾಗ ಅದು ವಿಷದ ಪುಡಿಯನ್ನು ತುಂಬಿ 2 ಉಂಡೆ ಕಟ್ಟಿ ಇಟ್ಟಲ್ರಿ ಅವನಿಗೆ. ಅವ ಭಿಕ್ಷುಕ ಪಾಪ 4 ಮನೆ ನೀಡ್ಸ್ಕೊಳಕ್ಕೆ ಹೋಗಿದ್ದೀರಿ, ಯಾರೂ ನೀಡಲಿಲ್ಲ. ಆಕಿನ ಮನೆಗೆ ಬಂದಿದ್ದ. ಇನ್ನೇನು ಬಂದ ನೀಡಬೇಕಂತ ಆ ಹೆಣ್ಮಗಳು ಬಂದು ಅಮ್ಮ ಅಂತ ಕೂಗಿದ. ಆ 2 ಉಂಡೆಯನ್ನು ತಂದು ನೀಡೇ ಬಿಟ್ಲು ತಾಟ್ನ್ಯಾಗ. ಆ ಭಿಕ್ಷುಕನಿಗಿಟ್ಟು ಖುಷಿ ಆಯ್ತು ರೀ. 10 ವರ್ಷ ಆದರೂ ಕೂಡ ನಾನು ಭಿಕ್ಷೆ ಬೇಡೀನಿ, ಇಲ್ಲಿವರೆಗೆ ಯಾರು ಸಿಹಿ ಪದಾರ್ಥ ನೀಡಿಲ್ಲ. ಆದರೂ ಈ ತಾಯಿ ನನಗೆ ಪ್ರತಿ ವರ್ಷ ಕೂಡ ಪ್ರತಿದಿನಲೂ ಕೂಡ ನನಗೆ ತುತ್ತು ಅನ್ನ ನೀಡ್ತಿದ್ದಳು. ಇವತ್ತು ಸಿಹಿ ಪದಾರ್ಥ ನೀಡ್ಯಾಳಂದ್ರೆ ನಾ ಎಂಥ ಪುಣ್ಯ ಮಾಡೀನಿ ಅಂತ ತಿಳ್ಕೊಂಡು ಅದನ್ನು ತಿನ್ನಬೇಕು ಅಂತ ಅಂದ್ಕೊಂಡಿದ್ದ. ಭಾಳ ಆಯಾಸ ಆಗಿತ್ತು, ದುಃಖ ಆಗಿತ್ತಲ್ಲ.
ಇನ್ನೇನು ಹೋಗಿ ಬೇವಿನ ಕಟ್ಟಿಗೆ ಹೊರಗೆ ಕುತ್ಕೊಂಡು ತಿನ್ನಬೇಕಂತ ಎರಡೂ ತೊಗೊಂಡು ಊರು ಹೊರಗೆ ಬಂದ. ನಿಧಾನ ನಡ್ಕೊತ ಬಂದ. ಬೇವಿನ ಕಟ್ಟಿಗೆ ಬಂದು ಎರಡು ಆ ಉಂಡಿಗಳನ್ನು ಅಲ್ಲೇ ತಾಟಿನೊಳಗೆ ಇಟ್ಟ. ಬರೋದ್ರಾಗ ಸುಸ್ತಾಗಿತ್ತು ನಡ್ಕೊತ ಬರೋದ್ರಾಗ. ಒಂದು ಸ್ವಲ್ಪ ಅಲ್ಲೇ ಮಲ್ಕೊಂಡ. ಆಮೇಲೆ ತಿಂದ್ರಾಯ್ತಂತ ಅಲ್ಲೇ ಸ್ವಲ್ಪ ಕಣ್ಣು ಮುಚ್ಚಿ ಮಲ್ಕೊಂಡ. ಸಾಯಂಕಾಲ 4 ಗಂಟೆ ಸಮಯ. ಅಲ್ಲೇ ಪಕ್ಕಕ್ಕೆ ಸರ್ಕಾರಿ ಶಾಲೆ ಇತ್ತು. ಸರ್ಕಾರಿ ಶಾಲೆ 4 ಗಂಟೆಗೆ ಗಂಟಿ ಬೆಲ್ ಹೊಡಿತ್ರಿ, ಮನೆಗೆ ಮಕ್ಕಳು ಹೋಗ್ಬೇಕಂತೇಳಿ. ಪಾಟಿ ಕೈ ಚೊಲ್ ತಗೊಂಡು ಎಲ್ಲ ಹುಡುಗರು ಮನೆಗೆ ಹೊಂಟಿದ್ದವು. ಹೋಗುವಾಗ 2 ಹುಡುಗರು ಅದೇ ದಾರಿ ಹಿಡಿದು ಹೋಗುವಾಗ ಆ 2 ಹುಡುಗರು ಆ ಭಿಕ್ಷಕನ ನೋಡಿದವು. ಒಂದೀಟ ಆ ಭಿಕ್ಷಕ ಏನ ಇಟ್ಟನ ನೋಡ್ಬೇಕಂತ ಆ ಹುಡುಗರು ಅಲ್ಲಿಗೆ ಬರ್ತಾವ. ಸೀದಾ ಅಲ್ಲಿಗೆ ಬಂದು ಆ 2 ಉಂಡಿಯನ್ನು ಇಟ್ಟದ್ದನ್ನು ಆ ಹುಡುಗರು ನೋಡಿದವು. ಈ ಭಿಕ್ಷಕ ಮಲ್ಕೊಂಡಾನ, ಸಿಹಿ ಪದಾರ್ಥ ನಾನು ತಿನ್ನಬೇಕು ಅಂತ ತಿಳ್ಕೊಂಡವ ಆಸೆಯಿಂದ ಆ 2 ಹುಡುಗರು ಏನು ಮಾಡಿದ್ರು, ತಾನೊಂದು ಆ ಹುಡುಗೊಂದು ತೊಗೊಂಡು ಗಬಗಬ ಅಂತ ತಿಂದೇ ಬಿಟ್ಟು ಭಯಂಕರವಾಗಿ ವಿಷ ಹೇರಿತು. ವಿಲವಿಲ ಅಂತ ಒದ್ದಾಡಿ ಅಲ್ಲೇ ಪ್ರಾಣನೇ ಬಿಟ್ಟು. ಇಡೀ ಊರಿಗೆ ಸುದ್ದಿ ಗೊತ್ತಾಯಿತು. ಇಡೀ ಊರು ಜನ ಎಲ್ಲ ಆ ಭಿಕ್ಷಕನ ಕಟ್ಟಿಗೆ ಬಂದರು. ಆ ಭಿಕ್ಷಕನಿಗೆ ಭಯಂಕರವಾಗಿ ಹೊಡೆಕತ್ರು. 10 ವರ್ಷ ನಮ್ಮೂರೊಳಗೆ ಜೀವನ ಮಾಡಿದ್ದು. ಮನೆಗೆ ಹೋಗಿ ಭಿಕ್ಷಾ ಬೇಡದೆ ತಾಯಿದ್ರು ರೊಟ್ಟಿ ಕೊಟ್ಟಾರ. ಆದರೆ ನಮ್ಮ ಊರಿನ 2 ಹುಡುಗರನ್ನ ಬಲಿ ತೊಗೊಂಡು ಬಿಟ್ಟಿಯಲ್ಲ, ಪ್ರಾಣನೇ ಕಳೆದು ಬಿಟ್ಟಲ್ಲ ಅಂತ ಭಯಂಕರವಾಗಿ ಹೊಡ್ಯಾಕತ್ರು. ಭಿಕ್ಷಕ ಕೈ ಮುಗಿದಂತಾನೆಯಪ್ಪ, ನಾನು ಏನೂ ಮಾಡಿಲ್ಲ, ಆ ಹುಡುಗರಿಗೆ ನಾನು ಸಾಯಿಸಿಲ್ಲ, ನಾನು ಏನೂ ಮಾಡಿಲ್ಲ ಅಂತ ಕೈ ಮುಗಿದು ಬೇಡಾಕತ್ರು ಕೂಡ ಭಯಂಕರವಾಗಿ ಹೊಡ್ಯಾಕತ್ರು. ಯಾರೂ ಕೂಡ ಅವನ ಮಾತು ಕೇಳಲಿಲ್ಲ. ಆ ಸಮಯದೊಳಗೆ ಇಡೀ ಊರೇ ಗದ್ದಲಾಗಿರ್ಬೇಕಾದ್ರೆ ಆ ಮನೆಯೊಳಗೆ ಕೊಟ್ಟಿರುವಂಥ ಹೆಣ್ಮಗಳು ಅನ್ಕೊಂಡ್ಲು, ಏನು ಗದ್ದಲಾಗಿರ್ಬೇಕು ನೋಡ್ಬೇಕಂತ ಹೊಡೋಡ್ಕೊತ ಬಂದು ಆ ಜನಗಳನ್ನು ಸರಿಸಿ ಬಂದು ನೋಡ್ತಾಳ. ಅವು ಬೇರೆ ಯಾರೂ ಮಕ್ಕಳಾಗಿದ್ದಿಲ್ಲವ, ಆಕಿನ ಮಕ್ಕಳೇ ಆಗಿದ್ದವು ಅಂತ ನೋಡ್ರಿ. ಅವು ಅಂದ್ರೆ ಚಪ್ಪಾಳಿ ತಟ್ರೆ ಅಂದ್ರೆ ಸಾಯಿಲ್ ಅಂತ ಅರ್ಥನೇ ಬದು. ಸ್ವಲ್ಪ ಗಮನಿಸ್ಬೇಕಲ್ಲ ನಾವೆಲ್ಲ. 10 ವರ್ಷ ನೀಡ್ಯಾಳ್ರಿಕಿ, 10 ವರ್ಷ ಪುಣ್ಯದ ಕೆಲಸ ಮಾಡ್ಯಾಳ. ಒಂದು ಕ್ಷಣ ದುರ್ಗುಣ ಬುದ್ಧಿ ಬಂದದಕ್ಕಾಗಿ, 2 ಒಂದಿಷ್ಟು ವಿಷದ ಪದಾರ್ಥವನ್ನು ನೀಡಿದ್ದಕ್ಕಾಗಿ ತನ್ನ ಮಕ್ಕಳು ಬಲಿಯಾಗಿ ಬಂದರೆ ನೆನಪಿಟ್ಟುಕೊಳ್ರಿ, ಹಿರಿಯರು ಮಾಡಿದ ಪುಣ್ಯ ನಮಗೆ ಬರೋದಾಗಿದ್ರ ನಾವು ಮಾಡಿದ ಪುಣ್ಯ ನಮ್ಮ ಮಕ್ಕಳಿಗೆ ಬರ್ತದ. ಒಂದು ವೇಳೆ ನಾವು ಪಾಪ ಮಾಡಿದ್ವು ಅಂದ್ರೆ ನಮ್ಮ ಮಕ್ಕಳಿಗೆ ಹಟ್ಕೊಳ್ತದ. ಮಾಡಿದುಣ್ಣೋ ಮಾರಾಯ ಅಂತ ಹೇಳಿರಿ ಜಗತ್ತೊಳಗ. ಎಚ್ಚರದಿಂದ ಬದುಕಬೇಕು ಅಂತ ಮನುಷ್ಯ. ಪುಣ್ಯವ ಹೀನ ಮಾನವ ಹೀನ ಮಾನವ ಹೀನ ಮಾನವ ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪವ ಮಾಡಿ ಹುಳವಾಗಿ ಹುಟ್ಟಿ, ಪಾಪವ ಮಾಡಿ ಹುಳವಾಗಿ ಹುಟ್ಟಿ ನರಕದಲ್ಲಿ ಬೀಳುವುದಕ್ಕಿಂತ, ನರಕದಲ್ಲಿ ಬೀಳುವುದಕ್ಕಿಂತ ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಸರಿ ನಿಜ ಗಮ ಪದ ನಿಧ ದಾನಿ ಪ ಸರಿ ಸರಿ ಧನಿ 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 ದ ಪದ ಪ ಮ ಪ ಮ ಗಮ ಗರಿ ಗರಿ ಸಾರೆ ಗಾಮ ಪ ಗಾಮ ಪದ ನಿಧ ಸರಿ ನಿಜ. ಪುಣ್ಯವ ಮಾಡುವುದಕ್ಕಾಗಿ ಗಿಡ ಮರವಾಗಿ ಹುಟ್ಟಿ ಗುರುಕುಮಾರ ಪಂಚಾಕ್ಷರೇಶ್ವರರ ಗುರುಕುಮಾರ ಗುರುಕುಮಾರ ಪಂಚಾಕ್ಷರೇಶ್ವರನ ಗುರುಕುಮಾರ ಪಂಚಾಕ್ಷರೇಶ್ವರನ ಪೂಜೆಗೆ ಸಲ್ಲಬಾರದೆ ಹೀನ ಮಾನವ ಹೀನ ಮಾನವ ಹೀನ ಮಾನವ ಹೀನ ಮಾನವ ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪವೇ ಸುಖ
ಪುಣ್ಯದ ಫಲವೇ ಸುಖ. ನಾವು ಏನು ಮಾಡ್ತೀವಿ ಅದನ್ನೇ ಉಣ್ಬೇಕು ನೋಡ್ರಿ ಈ ಜಗತ್ತಿನೊಳಗೆ ರೀ. ಅದು ಹಿತ್ರಿ ಈ ಜನ್ಮದೊಳಗೆ ಮಾಡಿದ್ದು ಮುಂದಿನ ಜನ್ಮದೊಳಗೆ ಉಣ್ಬೇಕಂತ ಅದು ಹಿಂದಿನ ಕಾಲಕ್ಕೆ ಕೇಳ್ತಿದ್ರಿ. ಆದರೆ ಈಗ ಹಂಗಿಲ್ರಿ. ಈಗ ಮಾಡಿದ್ದು ಈಗ ಉಣಿಸ್ತತ್ರಿ ನಮಗೆ ಕಲಿಯುಗ. ಈಗ ಮಾಡಿದ್ದು ಈಗಲೇ ಹಿಂದಲೇ ಬಹುಮಾನ ಕೊಟ್ಟೇ ಬಿಡ್ತತ್ ನಮಗೆ, ತಡನೆ ಮಾಡಂಗಿಲ್ಲ ಅದು. ಹಾಗಾಗಿ ನಾವು ಸ್ವಲ್ಪ ಎಚ್ಚರದಿಂದ ಬದುಕುವಂಥ ಪ್ರಯತ್ನ ನಾವೆಲ್ಲ ಮಾಡಬೇಕು. ಒಳ್ಳೆಯದನ್ನು ಮಾಡುವುದಕ್ಕಾಗಿ ಪ್ರಪಂಚಕ್ಕೆ ನಾವೆಲ್ಲ ಬಂದಿದ್ದೇವೆ. ಅನೇಕ ಮಹಾತ್ಮರು ಕಾಲಕ್ಕೆ ಅವತರಿಸಿ ಬಂದು ನಮಗೆಲ್ಲರಿಗೂ ಸಂದೇಶವನ್ನು ಕೊಟ್ಟರು. ಒಳ್ಳೆಯ ಕೆಲಸವನ್ನೇ ಮಾಡಿರಿ, ಪುಣ್ಯದ ಕೆಲಸ ಮಾಡಿರಿ ಅಂತೇಳಿ ನಮಗೆ ಸಂದೇಶಗಳನ್ನು ಕೊಟ್ಟು ಹೋಗಿದ್ದಾರೆ. 18 ಪುರಾಣಗಳನ್ನು ಬರೆದಿರುವಂಥ ವೇದವ್ಯಾಸರು ಆ 18 ಪುರಾಣದೊಳಗೆ ಒಂದೇ ಮಾತನ್ನು ಬರೆದು ಬಿಟ್ಟಾರವರು. 18 ಪುರಾಣವನ್ನು ನೀವು ಕೇಳಿದ್ರು ಕೂಡ ಒಂದೇ ಹೇಳ್ತದದು, ಏನು? ಪುಣ್ಯದ ಕೆಲಸ. ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಪರೋಪಕಾರಾಯ ಪುಣ್ಯಾಯ ಪರಪಾಪ ಪೀಡನಂ. ಈ ಜಗತ್ತಿನೊಳಗೆ ನೀವು ಪುಣ್ಯದ ಕೆಲಸನೇ ಮಾಡಬೇಕು ಅಂತ ಹೇಳಿದ್ರಿ. ಪುಣ್ಯದ ಕೆಲಸ ಮಾಡಂತನೇ ಹೇಳ್ಯವ್ರಿ 18 ಪುರಾಣಗಳು. ಮತ್ತಾವುದು ಪಾಪದ ಕೆಲಸ ಮಾಡಂತ ಹೇಳ್ಯಾವೇನ್ರಿ? ಇಲ್ಲ. ಹಾಗಾಗಿ ಸಾಧ್ಯವಾದಟ್ಟು ಪುಣ್ಯದ ಕೆಲಸವನ್ನು ಮಾಡಿ ಒಳ್ಳೆಯವರಾಗಿ ಬದುಕಿ ಹೋಗುವಂಥ ಪ್ರಯತ್ನ ನಾವೆಲ್ಲ ಮಾಡಬೇಕಾಗಿದೆ. ಇವತ್ತು ನಾವೆಲ್ಲ ಮಹಾಭಾರತದೊಳಗೆ ಕೇಳುತ್ತೇವೆ, ಯಾವ ದ್ರೌಪದಿ ಒಮ್ಮೆ ಗಂಗಾ ನದಿ ಹತ್ತಿರ ದುರ್ವಾಸ ಮುನಿಗಳು ಸ್ನಾನವನ್ನು ಮಾಡಬೇಕಾದ್ರೆ ಗುರುಗಳ ದರ್ಶನವನ್ನು ಪಡೆದು ಹೋಗಬೇಕು ಅಂಥೇಳಿ ಯಾವ ಗೆಳತಿಯರ ಜೊತೆಗೆ ಬಂದಿರುವಂಥ ದ್ರೌಪದಿ ಗುರುಗಳ ದರ್ಶನವನ್ನು ಪಡಿಬೇಕು ಅನ್ನುವಾಗ ದುರ್ವಾಸ ಮುನಿಗಳ ತೊಟ್ಟುಕೊಳ್ಳುವಂಥ ಕೌಪಿನ ನೀರಿನೊಳಗೆ ಹರಿದು ಹೋಗಿತ್ತು. ಹೊರಗಡೆ ಬರಬೇಕಂತ ದುರ್ವಾಸ ಮುನಿಗಳು ವಿಚಾರ ಮಾಡಿದರೆ ಹೊರಗಡೆ ದ್ರೌಪದಿ ಗೆಳತಿಯರು ನಿಂತ್ಕೊಂಡಿದ್ರು. ದುರ್ವಾಸ ಮುನಿಗಳು ಅಂದ್ಕೊಂಡ್ರು ಅವ್ರು ಹೋದ ಮೇಲೆ ನಾವು ಹೊರಗೆ ದಂಡಿಗೆ ಬರಬೇಕಂತ ಅವರು ವಿಚಾರ ಮಾಡಕತ್ತಿದ್ರು. ಗುರುಗಳು ಬಂದ ಮೇಲೆ ದರ್ಶನ ಮಾಡಿ ಹೋಗಬೇಕಂತ ದ್ರೌಪದಿ ನಿಂತ್ಕೊಂಡಿದ್ದಳು. ಯಾವಾಗ ಸ್ವಲ್ಪ ತಡವಾದದಕ್ಕಾಗಿ ದ್ರೌಪದಿ ಗುರುಗಳಿಗೆ ಕರಿತಾಳೆ, ಗುರುಗಳೇ ತಾವು ಹೊರಗಡೆ ಬರಬೇಕು, ನಿಮ್ಮ ದರ್ಶನ ಮಾಡಿಕೊಂಡು ಹೋಗಬೇಕು ಅಂದಾಗ, ಅಮ್ಮ ಮಗಳೇ ಬರುವಂಥ ಪ್ರಸಂಗದೊಳಗೆ ನಾನು ಇಲ್ಲ, ನೀವು ಹೋಗ್ರಿ, ನಾ ಹೊರಗೆ ಬರ್ತೀನಿ ಅಂದಾಗ ಒಳ್ಳೆ ಜ್ಞಾನವಂತಳಾಗಿರುವಂಥ ದ್ರೌಪದಿ ವಿಚಾರ ಮಾಡಿದಳು. ಗುರುಗಳಿಗೆ ಏನೋ ಅನಾಹುತ ಆಗಿದೆ ಅಂತ ತಿಳ್ಕೊಂಡು ನದಿಯ ಸಮೀಪಕ್ಕೆ ಬಂದು ತನ್ನ ಸೀರೆಯ ಸೆರಗನ್ನೇ ಅರಿದು ಗುರುಗಳು ಮಾನವನ್ನು ಕಾಪಾಡಿದಳು ಅವತ್ತಿನ ಕಾಲಕ್ಕೆ. ಯಾವಾಗ ಅವತ್ತು ದುರ್ವಾಸ ಮುನಿಗಳು ಗುರುಗಳು ಆಶೀರ್ವಾದ ಮಾಡಿದರು, ದ್ರೌಪದಿ ಮಗಳೇ ಕೇವಲ ಒಂದು ತುಂಡು ಸೀರೆಯ ತುಣುಕನ್ನು ನೀನು ಕೊಟ್ಟು ನನ್ನ ಮಾನವನ್ನು ಕಾಪಾಡಿದಂದರೆ ನಿನಗೆ ಅಪಘಾತ ಸಮಯದೊಳಗೆ ನಿನಗೆ ಬಂದಿರುವಂಥ ದುಃಖದ ಸಮಯದೊಳಗೆ ಇದೇ ಸೀರೆಯ ತುಣುಕು ನಿನಗೆ ಸಾವಿರ ಸೀರೆಗಳಾಗಿ ನಿನ್ನನ್ನು ರಕ್ಷಣೆ ಮಾಡಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ರು. ಮುಂದೆ ದ್ರೌಪದಿಗೆ ದುಶ್ಯಾಸನ ಸೀರೆಯ ಭಂಗವನ್ನು ಮಾಡುವಾಗ ಶ್ರೀಕೃಷ್ಣ ಪರಮಾತ್ಮ ಸಾವಿರ ಸೀರೆಗಳನ್ನು ಕೊಟ್ಟು ಆಕಿನ ಮಾನವನ ರಕ್ಷಣೆ ಮಾಡಿದ ಅಂತ ನಾವೆಲ್ಲ ಇತಿಹಾಸ ಕೇಳ್ತೀವಂದರೆ, ಪುಣ್ಯದ ಕೆಲಸ ಮಾಡಿದರೆ ಏನಾಗುತ್ತೆ, ಪಾಪದ ಕೆಲಸ ಮಾಡಿದರೆ ಏನಾಗುತ್ತೆ ಅನ್ನೋದು ನಾವೆಲ್ಲ ಸಂದೇಶಗಳನ್ನು ತಿಳ್ಕೊಳ್ಳೋರು ನಾವೆಲ್ಲ ಆಗಬೇಕು. ಮಹಾತ್ಮರಿ ಸಮಾಜಕ್ಕೆ ನಮಗೆ ಎಚ್ಚರ ಮಾಡೋದಕ್ಕಾಗಿ ಬಂದಾರ, ನೆನಪಿರಲಿ ಎಚ್ಚರ ಮಾಡುವುದಕ್ಕೆ. ನೋಡೋರ ಕಣ್ಣಿಗೆ ಮಹಾತ್ಮರು ಹುಚ್ಚರಾಗೆ ಕಾಣ್ತಾರ, ಆದರೆ ಹುಚ್ಚರಲ್ಲ, ಅವ್ರು ನಮ್ಮನ್ನು ಎಚ್ಚರ ಮಾಡೋಕ್ಕೆ ಬಂದಿರ್ತಾರೆ. ನಾವು ಎಚ್ಚರದಿಂದ ಬದುಕಬೇಕಷ್ಟೇ, ಎಚ್ಚರದಿಂದ ಬದುಕಬೇಕು. ಪೂಜ್ಯರು ಶಿವಯೋಗಿಗಳವರು ಯಾವ ಮಳೆಯಂದ್ರೆ ಶಿವಯೋಗಿಗಳವರ ಪರಮ ಅವತಾರಿಯಾಗಿ ನಮ್ಮೆಲ್ಲರನ್ನ ಎಚ್ಚರ ಮಾಡುವುದಕ್ಕಾಗಿ ಬಂದಾರ. ನಾವು ಎಲ್ಲರೂ ಎಚ್ಚರದಿಂದ ಬದುಕುವಂಥ ಪ್ರಯತ್ನ ನಾವೆಲ್ಲರೂ ಮಾಡುವಂಥವ್ರು ನಾವು ಆಗಬೇಕಾಗಿದೆ. ಹಾಗಾಗಿ ಪರಮ ಪೂಜ್ಯರು ವೇದಿಕೆಗೆ ಆಗಮನ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಜೋರಾದ ಚಪ್ಪಾಳಿನ ತಟ್ಟಿ ಪರಮ ಪೂಜ್ಯರನ್ನ ವೇದಿಕೆಗೆ ಬರಮಾಡ್ಕೊಳ್ಳೋಣ. ಗುರುಮಳೇಂದ್ರ ಭಾಳ ಜನ ಅಂತಿರ್ತಾರೆ ನೋಡ್ರಿ, ಈ ಕೊಲೆ ಸುಲಿಗೆ ದರೋಡೆ ಕಳ್ಳತನ ಇವೇನದವಲ್ರಿ, ಇವೆಲ್ಲವನ್ನು ಮಾಡಿದಿರಿ ಇದು ಮಹಾಪಾಪ, ಇದು ಮಾಡಬಾರ್ದು ಅಂತ ಎಲ್ಲರೂ ಅಂತಿರ್ತಾರ. ಆದರೂ ಬೇಡಂಗಿಲ್ಲ ರೀ, ಮತ್ತು ಆದರೂ ಬೇಡಂಗಿಲ್ಲ. ಇದೆಲ್ಲರಿಗೂ ಗೊತ್ತಿರುವಂಥ ವಿಚಾರಣೆ. ಇದಕ್ಕಿಂತ ಇನ್ನೊಂದು ದೊಡ್ಡ ಪಾಪ ಅಂದ್ರೆ ಯಾವುದು ಗೊತ್ತೇನ್ರಿ? ಇನ್ನೊಬ್ಬರ ಮನಸ್ಸು ನೋಯಿಸಿದವಂದ್ರೆ ಅದಕ್ಕಿಂತ ಪಾಪ ಮತ್ತೊಂದಿಲ್ಲ ಅಂತ ಹೇಳ್ತದೆ. ಹೇಳಿಲ್ಲೇನು? ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದಡೆ ಎಂತಾಗುವುದಯ್ಯ, ಚಂದ್ರನು ಕಳಂಕ ಬಿಡದಾಯಿತು. ಗಂಗೆಯ ತಲೆಯಲ್ಲಿದ್ದಡೆ ಚಂದ್ರನ ಕಳಂಕ ಬಿಡದಾಯಿತು. ಒಬ್ಬರ ಮನವ ನೋಯಿಸದವನು, ಒಬ್ಬರ ಮನೆಯ ಘಾತವ ಮಾಡದವನು ಪರಮ ಪಾವನು ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಸೊಲ್ಲಾಪುರದ ಸಿದ್ದರಾಮ ಶಿವಯೋಗಿ ಹೇಳ್ತಾನೆ. ಒಬ್ಬರ ಮನಸ್ಸು ನೋಯಿಸಲಾರ್ದಂಗೆ ಇದ್ದೀವಿ ಅಂದ್ರೆ ಅದಕ್ಕಿಂತ ಪುಣ್ಯದ ಕೆಲಸ ಮತ್ತೊಂದಿಲ್ರಿ. ಒಂದು ವೇಳೆ ಇನ್ನೊಬ್ಬರ ಮನಸ್ಸು ನೋಯಿಸಿದೀವಿ ಅಂತ ತಿಳ್ಕೋರಿ.
ಯಾರಾದರೂ ಒಬ್ಬರು ಮನಸ್ಸು ನೋಯಿಸಿದೀವಿ ಅವ್ರ ಕಣ್ಣಾಗ ನೀರು ಬಂತು ಅಂತ ತಿಳ್ಕೊರಿ. ಒಬ್ಬರು ಮನಸ್ಸು ನೋಯಿಸಿದಾಗ ಅವ್ರ ಕಣ್ಣಾಗ ನೀರಿಟ್ಟುಕೊಂಡು ದುಃಖದಿಂದ ಅಪ್ಪನ ಮಠಕ್ಕೆ ಬಂದು ಮಳೆಯೇಂದ್ರ ಶಿವಯೋಗಿಗಳ ಗದ್ದಿಗೆ ಮುಂದೆ ನಿಂತುಕೊಂಡು ಕೈ ಮುಗಿದು ಕಣ್ಣೀರು ಹಾಕಿ ಯಾವಾಗ ಅವರ ಮನಸ್ಸಿನಾಗಿರುವಂಥ ದುಃಖವನ್ನು ಮಳೆಯೇಂದ್ರ ಶಿವಗಳ ಹತ್ರ ಹೇಳಿಕೊಂಡಾಗ ಆ ವ್ಯಕ್ತಿ ನಮ್ಮನ್ನು ಕ್ಷಮಿಸಿದ್ರು ಕ್ಷಮಿಸ್ಬೋದು, ಆದರೆ ಗದ್ದಿಗೆ ಒಳಗೆ ಕುಂತಿರುವ ಮಳೆಯೇಂದ್ರ ಶಿವ ಯಾವತ್ತಿಗೂ ಕ್ಷಮಿಸೋದೆಲ್ಲ ಎಚ್ಚರದಿಂದ ನಾವು ಬದುಕಬೇಕು ಅಂತ. ಹೌದಲ್ರಿ? ಹಂಗೆ ನಾವು ಬದುಕಬೇಕಲ್ಲ. ಎಷ್ಟು ಜನ ನಾವು ಯಾರ್ಯಾರು ಮನಸ್ಸು ನೋಯಿಸಿಲ್ಲ ಹೇಳ್ರಿ ನೋಡೋಣ. ಹಡ್ದು ತಂದೆ ತಾಯಿ ಮನಸ್ಸು ನೋಯಿಸಿವಿ, ಗುರುವಿನ ಮನಸ್ಸು ನೋಯಿಸುವಂಥ ಸಮಾಜದೊಳಗೆ ಹುಟ್ಟ್ಯಾವ್ರಿ ಶಿಷ್ಯರು. ತಂದೆ ತಾಯಿ ಮನಸ್ಸು ಸಮಾಜದೊಳಗೆ ಎಂತೆಂಥವ್ರ ಮನಸ್ಸನ್ನು ನೋಯಿಸ್ತವ್ರದಾರ ಈ ಸಮಾಜದೊಳಗೆ. ಹಾಗಾಗಿ ಯಾವ ಸಿದ್ಧಲಿಂಗೇಶ್ವರರು ಅಖಂಡ ನಾಡನ್ನು ಸಂಚಾರವನ್ನು ಮಾಡಬೇಕಾದ್ರೆ ಅನೇಕ ಪ್ರದೇಶಗಳನ್ನು ಅನೇಕ ದೇಶಗಳನ್ನು ತಿರುಗುತ್ತಾ ಪ್ರಯಾಣವನ್ನು ಬೆಳೆಸ್ತಾ ಅನೇಕ ಲೀಲೆಗಳನ್ನು ಮಾಡ್ತಾ ಅಜ್ಞಾನವನ್ನು ಕಳಿತ ಧರ್ಮದ ಬೀಜವನ್ನು ಬಿತ್ತುತ್ತಾ ಪ್ರಯಾಣವನ್ನು ಬೆಳೆಸಿರಬೇಕಾದ್ರೆ ನಿನ್ನೆ ದಿವಸ ಸಿದ್ಧಲಿಂಗೇಶ್ವರರು ಎಲ್ಲಿಗೆ ಆಗಮನವಾಗಿತ್ತು, ಏನು ಮಾಡಾಕತ್ತಿದ್ರು ಅನ್ನೋದು ನಿನ್ನೆ ದಿವಸ ಸ್ವಲ್ಪ ನೆನಪು ಮಾಡ್ಕೊಳ್ಬೇಕು. ಎಲ್ಲಿಗೆ ಬಿಟ್ಟಿದ್ದೀವಿ ರೀ? ಯಾರಿಗಾರ ನೆನಪೈತ್ರಿ? ಮಹಾಬಲೇಶ್ವರ ಕ್ಷೇತ್ರಕ್ಕೆ ಆಗಮನವಾಗಿರುವಂಥ ಸಿದ್ಧಲಿಂಗರು ಯಾವಾಗ ಆ ಮಹಾಬಲೇಶ್ವರನ ಆ ಲಿಂಗದ ಮೇಲೆ ತಮ್ಮ ಪಾದವನ್ನು ಇಟ್ಟು ತಮ್ಮ ಪಾದವನ್ನು ತೊಳ್ಕೊಳ್ತಿದ್ರಲ್ಲ, ಮುಖಾರ್ಜನೆ ಮಾಡ್ಕೊಳ್ತಿದ್ರು. ಯಾವಾಗ ಆ ಬ್ರಾಹ್ಮಣರು ಅರ್ಚಕರು ಬಂದು ಸಿದ್ಧಲಿಂಗ ಯತಿಗಳನ್ನು ಕೈ ಹಿಡಿದು ದರದರನೆ ಎಳೆದು ಹೊರಗಡೆ ಕಳಿಸಿದ್ರಲ್ಲ, ಮುಂದೆ ಆ ಎಲ್ಲ ಬ್ರಾಹ್ಮಣರು ಕೂಡಿಕೊಂಡು ಯಾವಾಗ ಈ ದೇವಸ್ಥಾನವನ್ನು ನಮ್ಮ ಮಹಾಬಲೇಶ್ವರ ದೇವಸ್ಥಾನವನ್ನು ಪರಿಶುದ್ಧಗೊಳಿಸಬೇಕು ಅಂತ ತಿಳ್ಕೊಂಡು ಹೋಮ ಅವನಾದಿಗಳನ್ನು ಮಂತ್ರಘೋಷಗಳನ್ನು ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆಯನ್ನು ಮಾಡಬೇಕು ಅಂತ ನಿರ್ಧಾರವನ್ನು ಮಾಡಿ ಭಾಳಷ್ಟು ವೈಭವದಿಂದ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ರು. ಅಲ್ಲಿ ಕೇವಲ ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಕೇವಲ ಹೊಗೆ ಎದ್ದಿತ್ತು, ಮಂತ್ರಘೋಷಗಳಿಂದ ಕೇವಲ ಗದ್ದಲ ಮಾಡಿತ್ತು. ಅದು ಮಹಾಬಲೇಶ್ವರನಿಗೆ ಬೇಸರವಾಗಿತ್ತು. ಯಾವ ಗರ್ಭಗುಡಿಯೊಳಗಿರುವ ಮಹಾಬಲೇಶ್ವರ ಅಂತಾನೆ, ನೀವೇನು ಮಾಡಿದರೂ ಕೂಡ ಯಜ್ಞ ಯಾಗಾದಿಗಳನ್ನು ಮಾಡಿ ಕೇವಲ ಹೊಗೆಯನ್ನು ಎಬ್ಬಿಸಿದಿರಿ, ಮಂತ್ರಘೋಷಗಳನ್ನು ಓದಿ ಗದ್ದಲ ಮಾಡಿದಿರಿ, ಅನ್ನ ಸಂತರ್ಪಣೆ ಎನ್ನುವಂಥ ನೆಪದಿಂದ ಎಂಜಲವನ್ನು ನನಗೆ ಅರಿವಿದಿರಿ. ದೊಡ್ಡ ಅಪರಾಧವನ್ನು ಮಾಡಿರುವಂಥದ್ದನ್ನು ಬಿಟ್ಟಿರಿ. ಅಪರಾಧವನ್ನು ಮಾಡಿ ಇಂಥ ಯಜ್ಞ ಯಾಗಾದಿಗಳು ಮಾಡಿದರೆ ನನಗೆ ತೃಪ್ತಿಯಾಗೋದಿಲ್ಲ. ನಿಮಗೆ ತೃಪ್ತಿಯಾಗಬೇಕಾದರೆ ನನಗೂ ತೃಪ್ತಿಯಾಗಬೇಕಾದರೆ ಗಂಗೆಯೊಳಗೆ ಹೋಗಿ ಗಂಗೆ ಬತ್ತಿ ಹೋಗಿರಬೇಕಾದ್ರೆ ಮತ್ತೊಮ್ಮೆ ಗಂಗೆ ಹರಿದು ಬರಬೇಕಾದ್ರೆ ಯಾವ ಮಾಡಬಾರ್ದ ಅಪರಾಧವನ್ನು ನೀವು ಮಾಡಿದಿರಲ್ಲ, ಆ ಅಪರಾಧವನ್ನು ಮನ್ನಿಸಬೇಕಾದರೆ ಈ ಜಗತ್ತೊಳಗೆ ನನ್ನ ಸ್ವರೂಪಿಯಾಗಿರುವಂಥ ಸಿದ್ಧಲಿಂಗ ಶಿವಯೋಗಿಯನ್ನು ಕರೆತಂದು ಅವನ ಪವಿತ್ರವಾಗಿರೋ ಪಾದವನ್ನು ನನ್ನ ಮಸ್ತಕದ ಮೇಲೆ ಇಟ್ಟು ಅವನಿಂದ ಜಲವನ್ನು ತರಿಸುವಂಥ ಪ್ರಯತ್ನ ನೀವು ಮಾಡ್ರಿ, ನನಗೂ ತೃಪ್ತಿಯಾಗತ್ತ, ನಿಮಗೂ ತೃಪ್ತಿಯಾಗತ್ತಂತ ಮಹಾಬಲೇಶ್ವರ ಲಿಂಗದೊಳಗ ಶಬ್ದದ ವಾಣಿ ನುಡಿಯಿತು. ಇದನ್ನು ಬ್ರಾಹ್ಮಣರು ಕೇಳಿದರು. ಕಿವಿಯಾರೆ ಕೇಳಿರುವಂಥ ಯಾವ ಬ್ರಾಹ್ಮಣರು ಅರ್ಚಕರು ಎಂಥ ಅಪರಾಧವನ್ನು ನಾವು ಮಾಡಿದ್ದೇವೆ, ಇಲ್ಲಿವರೆಗೆ ಯಜ್ಞ ಯಾಗಾದಿಗಳನ್ನು ಮಾಡಿದರೂ ಕೂಡ ಮಹಾಬಲೇಶ್ವರ ಲಿಂಗದಿಂದ ಒಂದು ಶಬ್ದದ ವಾಣಿಯನ್ನು ನುಡಿತದಂತಂದರೆ ಅವರು ಸಾಮಾನ್ಯರಲ್ಲ. ಅವರನ್ನು ಕರೆದುಕೊಂಡು ಬರಬೇಕು, ಅವರ ಪವಿತ್ರವಾದ ಪಾವನವನ್ನು ಮಸ್ತಕದ ಮೇಲೆ ಇಟ್ಟು ನಮ್ಮ ಮಹಾಬಲೇಶ್ವರನ ತೃಪ್ತಿಗೊಳಿಸ್ಬೇಕಂತೇಳಿ ಎಲ್ಲಿ ಸಿದ್ಧಲಿಂಗೇಶ್ವರ ಅದಾರೆ ಅವರನ್ನು ಕರ್ಕೊಂಡು ಬರಬೇಕಂತ ಹೊರಟರು. ಸಿದ್ಧಲಿಂಗೇಶ್ವರರು ದೂರ ಹತ್ರ ಹೋಗಿ ಒಂದು ಗಿಡದ ಕೆಳಗಡೆ ಶಿವನ ಧ್ಯಾನದಲ್ಲಿ ಕುಳಿತುಕೊಂಡಿದ್ರು. ಶಿವನ ಧ್ಯಾನದಲ್ಲಿ ಕುಳಿತುಕೊಂಡಿರಬೇಕಾದ್ರೆ ಎಲ್ಲ ಬ್ರಾಹ್ಮಣರು ಹೋಗಿ ಶಿರಸಾಷ್ಟಾಂಗವನ್ನು ಹಾಕಿ ಪ್ರಣಾಮಗಳನ್ನು ಸಲ್ಲಿಸಿ ಬೇಡ್ತಾರೆ, ಯಪ್ಪ ಬುದ್ಧಿ, ನಾವು ಅಜ್ಞಾನಿಗಳು, ನಮ್ಮ ಅಪರಾಧವನ್ನು ಮನ್ನಿಸಬೇಕು. ಮಹಾಬಲೇಶ್ವರನ ಮಸ್ತಕದಿಂದ ಉದಯವಾಗಿರುವಂಥ ಗಂಗೆ ಮತ್ತೊಮ್ಮೆ ಉದ್ಭವವಾಗಿ ಅರಿಬೇಕಾದರೆ ನಿಮ್ಮ ಪವಿತ್ರವಾದ ಪಾದವನ್ನು ನಮ್ಮ ಮಹಾಬಲೇಶ್ವರನ ಮಸ್ತಕದ ಮೇಲೆ ಇರಿಸಿ ಆ ಗಂಗೆಯನ್ನು ನೀವು ಬರೆಸಬೇಕು, ನಮ್ಮ ಅಪರಾಧವನ್ನು ಮನ್ನಿಸಬೇಕು ಅಂತ ತಿಳ್ಕೊಂಡು ಯಾವಾಗ ಕೈ ಮುಗಿದು ಶರಣಾಗತಿಯಾಗಿ ಬೇಡ್ತಾರೆ, ಸಿದ್ಧಲಿಂಗ ಯತಿಗಳು ಮತ್ತೊಮ್ಮೆ ಆ ಗರ್ಭಗುಡಿಗೆ ಆಗಮಿಸ್ತಾರೆ.
ಗರ್ಭಗುಡಿಗೆ ಆಗಮಿಸಿದರು. ಸ್ವತಃ ಯಡಿಯೂರ ಸಿದ್ಧಲಿಂಗೇಶ್ವರರು ಆ ಮಸ್ತಕದ ಮೇಲೆ, ಮಹಾಬಲೇಶ್ವರ ಮಸ್ತಕದ ಲಿಂಗದ ಮೇಲೆ ತಮ್ಮ ಪವಿತ್ರವಾದ ಪಾದವನ್ನು ಇಟ್ಟು ಏಕದೃಷ್ಟಿಯಿಂದ ನೋಡಿ ಭಗವಂತನ ಧ್ಯಾನವನ್ನು ಮಾಡಿದರು. ಒಂದು ಕ್ಷಣ ಬತ್ತಿ ಹೋಗಿರುವಂಥ ಆ ಗಂಗೆ ಮತ್ತೊಮ್ಮೆ ಜಲದಿಂದ ತುಂಬಿ ಹರಿತಿತ್ತು. ಗಂಗೆ ಉದ್ಭವ ಆಗಿದ್ದಳು. ಎಲ್ಲರೂ ಜೈ ಜೈಕ ಆಕಾರವನ್ನು ಮಾಡಿದರು, ಜೈಘೋಷವನ್ನು ಮಾಡಿದರು. ಯಾವಾಗ ಗಂಗೆ ಬಂದಳು, ಮಹಾಬಲೇಶ್ವರ ತೃಪ್ತಿಯನ್ನು ಹೊಂದಿದ. ಎಲ್ಲ ಬ್ರಾಹ್ಮಣರು ಶರಣಾಗತರಾಗಿ ತೃಪ್ತಿಯಾಗಿ ಆನಂದವಂದಿಂದ ಕುಣಿದಾಡಿದರು. ಮುಂದೆ ಎಲ್ಲರಿಗೂ ಆ ಧರ್ಮದ ಉಪದೇಶಗಳನ್ನು ಮಾಡಿ, ಭೇದ ಭಾವಗಳನ್ನು ಅಳೆದುಹಾಕಿ, ಅಜ್ಞಾನವನ್ನು ಕಳೆದು ಧರ್ಮದ ಉಪದೇಶಗಳನ್ನು ಮಾಡಿ ಅವರಿಗೆ ಒಳ್ಳೆ ಧರ್ಮದ ಮಾರ್ಗವನ್ನು ತೋರಿಸಿ ಮುಂದೆ ಪ್ರಯಾಣವನ್ನು ಬೆಳೆಸ್ತಾರೆ. ಯಾವ ಸಿದ್ಧಲಿಂಗ ಯತಿಗಳು ಮುಂದೆ ಪ್ರಯಾಣವನ್ನು ಬೆಳೆಸಿದರು. ಯಾವಾಗ ಮುಂದೆ ಪ್ರಯಾಣವನ್ನು ಬೆಳೆಸ್ತಿರ್ಬೇಕಾದರೆ ದಾರಿ ಮಧ್ಯದೊಳಗೆ ಒಂದು ಪ್ರದೇಶ, ಆ ಪ್ರದೇಶದೊಳಗೆ ಇಬ್ಬರು ರಾಜರು ಬರ್ತಾರೆ. ಇಸ್ಲಾಂ ಧರ್ಮದ ಇಬ್ಬರು ರಾಜರು ಬರ್ತಾರೆ. ಆ ಇಬ್ಬರು ರಾಜರು ತಮ್ಮ ತಮ್ಮ ಮನಸ್ಸಿನೊಳಗೆ ವೈಮನಸ್ಸನ್ನು ಇಟ್ಟುಕೊಂಡು ಯುದ್ಧವನ್ನು ಮಾಡಬೇಕು, ಅವನನ್ನು ನಾನು ಕೊಲ್ಲಬೇಕು ಅನ್ನುವಂಥ ಯುದ್ಧದಿಂದ ಅವರು ಯುದ್ಧವನ್ನು ಪ್ರಾರಂಭ ಮಾಡಿದ್ರಂತೆ. ಯುದ್ಧವನ್ನು ಪ್ರಾರಂಭವನ್ನು ಮಾಡಿ ಆ ರಾಜನನ್ನು ಕೊಲ್ಲಬೇಕು, ನಾ ಗೆಲ್ಲಬೇಕಂತ ಒಬ್ಬ ರಾಜ, ಆ ರಾಜನನ್ನು ಗೆಲ್ಲಬೇಕು, ನಾನು ರಾಜ್ಯವನ್ನು ಗೆಲ್ಲಬೇಕು ಅಂತ ಒಬ್ಬ ರಾಜ. ಇಬ್ಬರು ರಾಜರು ಒಬ್ಬರು ಕೊಲ್ಲಬೇಕು, ಅವನನ್ನು ಸಂಹಾರ ಮಾಡಬೇಕು ಅಂತೇಳಿ ಯುದ್ಧ ಪ್ರಾರಂಭವಾಗಿ ಕೊನೆಗೆ ಒಬ್ಬ ರಾಜ ಗೆಲ್ಲಲೇಬೇಕಲ್ರಿ. ಇಬ್ಬರಲ್ಲಿ ಒಬ್ಬ ರಾಜ ಗೆಲ್ಲಲೇಬೇಕು. ಯಾವಾಗ ಒಬ್ಬ ರಾಜ ತನ್ನ ಕತ್ತಿ ಕಡಗದಿಂದ ಒಬ್ಬ ರಾಜನ ರುಂಡವನ್ನು ಕತ್ತರಿಸಿಬಿಟ್ಟ. ರುಂಡವನ್ನು ಕತ್ತರಿಸಿದ, ಅವನ ರುಂಡು ಹೋಗಿ ಸಿಡಿದು ಬಿದ್ದಿತ್ತು. ಆ ರಾಜ ಕೈ ಒಳಗೆ ಕತ್ತಿ ಖಡ್ಗವನ್ನು ಹಿಡಿದು, ನಾನು ಈ ಪ್ರದೇಶದ ರಾಜ, ನಾನೇ ಗೆದ್ದೆ, ನಾನೇ ರಾಜ್ಯವನ್ನು ಗೆದ್ದೆ ಅಂತ ಅಹಂಕಾರದಿಂದ ಮಾತನಾಡುವಾಗ ಅಲ್ಲಿಗೆ ಸಿದ್ಧಲಿಂಗ ಯತಿಗಳು ಆಗಮನವಾಯಿತು. ಒಬ್ಬ ರಾಜನ ಹೆಣವಾಗಿ ಬಿದ್ದಿತ್ತು. ಹೆಣವಾಗಿ ಅವನ ರುಂಡ ಕತ್ತರಿಸಿರುವಂಥ ರಾಜ ನಾನು ಗೆದ್ದೆ ಅಂತ ಅಹಂಕಾರದಿಂದ ಮಾತನಾಡುತ್ತಿರಬೇಕಾದ್ರೆ ಯಾವ ಸಿದ್ಧಲಿಂಗ ಯತಿಗಳು ಬಂದರು, ಕಣ್ಣಾರೆ ಸಿದ್ಧಲಿಂಗ ಯತಿಗಳ ನೋಡಿ ಆ ರಾಜನಿಗೆ ಪ್ರಶ್ನೆ ಮಾಡ್ತಾರೆ. ಏ ರಾಜ, ಏನೋ ನೀನು ಭಾಳಷ್ಟು ಅಹಂಕಾರದಿಂದ ಮಾತಾಡ್ತೀಯಲ್ಲ, ಏನದು? ನಾನು ಒಬ್ಬ ರಾಜನನ್ನು ಕೊಂದು ರುಂಡವನ್ನು ಕತ್ತರಿಸಿ ನಾನು ಗೆದ್ದೆ ಅಂತ ತಿಳ್ಕೊಂಡು ಅಹಂಕಾರದಿಂದ ಮಾತಾಡ್ತೀಯಲ್ಲ, ಇನ್ನೊಬ್ಬರನ್ನು ಕೊಂದು ಇನ್ನೊಬ್ಬರ ಪ್ರಾಣವನ್ನು ತೆಗೆದು ನಿನ್ನ ಗೆದ್ದೆ ಅಂತಂದರೆ ಇದು ಯಾವ ನಿಜವಾದ ಧರ್ಮ? ರಾಜ, ಇದು ನಿಜವಾದ ಧರ್ಮವಲ್ಲ. ನೀನು ಗೆದ್ದೆ, ನಾನು ದೊಡ್ಡವ ಅನ್ನುವಂಥ ಅಹಂಕಾರದಿಂದ ಬೆರೀತಿ ಅಂದರೆ ಇನ್ನೊಬ್ಬರನ್ನು ಕೊಂದು ಜಗತ್ತೊಳಗೆ ನೀನು ದೊಡ್ಡವನಾಗೋದಾಗಿದ್ರೆ ಇದು ನಿಜವಾಗಲೂ ದೊಡ್ಡಸ್ತನಿಕೆ ಅಲ್ಲ, ನೀನು ರಾಜನೂ ಅಲ್ಲ. ಯಾರು ಬಿದ್ದಿರ್ತಾರೆ, ಬಿದ್ದವರನ್ನು ಕೈ ಹಿಡಿದು ಮೇಲೆತ್ತುವಂಥವು ನಿಜವಾದಗಳು ದೊಡ್ಡವನಾಗುತ್ತಾನೆ. ಅಂಥ ವ್ಯಕ್ತಿ ನೀನು ಆಗಬೇಕಾಗಿತ್ತು. ಒಬ್ಬ ರಾಜನ ರುಂಡವನ್ನು ಕತ್ತರಿಸಿ ನೀನು ದೊಡ್ಡವನಾಗತ್ತಿ ಅಂದರೆ ಈ ಜಗತ್ತೊಳಗೆ ನಿನ್ನಂಥ ಶತಮೂರ್ಖ ರಾಜ ಯಾರೂ ಇಲ್ಲ ಅಂತ ಸಿದ್ಧಲಿಂಗ ಯತಿಗಳು ಬೋಧನೆಯನ್ನು ಮಾಡ್ತಾರೆ. ಯಾವಾಗ ಬೋಧನೆಯನ್ನು ಮಾಡಿದ್ರಲ್ಲ ಅವನಿಗೆ ಅರಿವಾಯಿತು, ನಾನು ಈ ಜಗತ್ತೊಳಗೆ ಒಬ್ಬ ರಾಜನನ್ನು ಕೊಲೆ ಮಾಡಿ ರುಂಡವನ್ನು ಕತ್ತರಿಸಿ ನಾನು ಗೆದ್ದಿನ ಅನ್ನೋದಾಗಿದ್ರೆ ಈ ಜಗತ್ತೊಳಗೆ ನನ್ನಂಥ ಶತಮೂರ್ಖನು ಯಾರೂ ಇಲ್ಲ. ಈ ಜಗತ್ತಿನೊಳಗೆ ನಾನು ಅಹಂಕಾರದಿಂದ ಮೆರೆದೆ, ಅಜ್ಞಾನದಿಂದ ಒಬ್ಬ ರಾಜನನ್ನು ಕೊಂದೆ ಅಂತ ತಿಳ್ಕೊಂಡು ಯಾವಾಗ ಅವನಿಗೆ ಮನಸ್ತಾಪವಾಗಿ ಸಿದ್ಧಲಿಂಗ ಯತಿಗಳಿಗೆ ಶರಣಾಗತಿನಾಗ್ತಾನೆ. ಯಪಾ ಬುದ್ಧಿ, ನಾನು ಮಾಡಿರುವ ಅಪರಾಧದಿಂದ ಒಬ್ಬ ರಾಜನ ರುಂಡವನ್ನು ಕತ್ತರಿಸಿ ನಾನು ದೊಡ್ಡವನಾಗಬೇಕು, ನಾನು ರಾಜನಾಗಬೇಕು, ನಾನು ಗೆಲ್ಲಬೇಕು ಅನ್ನುವಂಥ ಅಹಂಕಾರದಿಂದ ಒಬ್ಬನ ಪ್ರಾಣವನ್ನು ನಾನು ಕೊಂದೆ, ಒಬ್ಬ ರಾಜನ ರುಂಡವನ್ನು ನಾನು ಕತ್ತರಿಸಿದೆ. ಈ ಅಜ್ಞಾನದಿಂದ ನನ್ನನ್ನು ಕಳೆದು ಈ ಅಪರಾಧವನ್ನು ಮನ್ನಿಸಬೇಕು, ಆ ರಾಜನನ್ನು ನೀನೇ ರಕ್ಷಣೆ ಮಾಡಬೇಕು, ಅವನಿಗೆ ಪ್ರಾಣ ಭಿಕ್ಷೆಯನ್ನು ಕೊಡಬೇಕು ಅಂತ ಬೇಡಿದಾಗ ಸಿದ್ಧಲಿಂಗ ಯತಿಗಳು ಯಾವ ಸತ್ತು ಬಿದ್ದಿರುವಂಥ ರಾಜನ ರುಂಡ ಮುಂಡವನ್ನು ಏಕದೃಷ್ಟಿಯಿಂದ ಸಿದ್ಧಲಿಂಗ ಯತಿಗಳು ತಮ್ಮ ನೇತ್ರದಿಂದ ನೋಡ್ತಾರೆ. ಯಾವ ರುಂಡ ಕತ್ತರಿಸಿ ಬಿದ್ದಿರುವಂಥ ರುಂಡ ಮತ್ತೊಮ್ಮೆ ಜೋಡಿಕೊಂಡು ಆ ಸತ್ತು ಹೋಗಿರುವ ರಾಜ ಮತ್ತೊಮ್ಮೆ ಬದುಕಿ ಎದ್ದು ಬರ್ತಾನೆ. ಇದು ಸಿದ್ಧಲಿಂಗ ಮಾಡಿರುವಂಥ ಲೀಲೆ. ಮಾಡಿ ಯುದ್ಧವನ್ನು ಮಡಿದನು ಪಗೆ ಪ್ರಾಣ ಬಿದ್ದಿ ಶಿವ ಸಿದ್ಧಲಿಂಗ
ಸ್ವಾಮಿ ಸಿದ್ಧಲಿಂಗ ಶಿವ ಸಿದ್ಧಲಿಂಗ ಸ್ವಾಮಿ ಸಿದ್ಧಲಿಂಗ ಶಿವ ಸಿದ್ಧಲಿಂಗನೇ ಮಂಗಲಾಂಗ ಶಿವ ಶರಣರಿಗಿಷ್ಟಲಿಂಗ ವಾಗಿ ಮೆರೆದಲಿಂಗ ಶಿವ ಶರಣರಿಗಿಷ್ಟಲಿಂಗ ವಾಗಿ ಮೆರೆದಲಿಂಗ ಶಿವ ಸಿದ್ಧಲಿಂಗ ಸ್ವಾಮಿ ಸಿದ್ಧಲಿಂಗ ಮಾಯೆ ಹೆಣ್ಣು ಮಾಯೆ ಮಣ್ಣು ಮಾಯೆ ಎಂಬುವರು ಕಣ್ಣು ತೆರೆಸಿ ತೋರಿಸಿದೆ ಶಿವನ ವಿಚಾರ ಮಲಯಾಳದ ಸ್ತ್ರೀಯರೆಲ್ಲ ಭಕ್ತರಾದರೆ ಮಲಯಾಳದ ಸ್ತ್ರೀಯರೆಲ್ಲ ಭಕ್ತರಾದರೆ ನಲಿದು ನಿನ್ನ ಲೀಲೆಯಿಂದ ಮುಕ್ತರಾದರೆ ಶಿವ ಸಿದ್ಧಲಿಂಗ ಸ್ವಾಮಿ ಸಿದ್ಧಲಿಂಗ ಶಿವ ಸಿದ್ಧಲಿಂಗನೇ ಮಂಗಲಾಂಗ ಶಿವ ಶರಣರಿಗಿಷ್ಟಲಿಂಗ ವಾಗಿ ಮೆರೆದಲಿಂಗ ಸಿದ್ಧಲಿಂಗೇಶ್ವರರು ಆ ಒಬ್ಬ ರಾಜನನ್ನು ಬದುಕಿಸಿ ಆ ಇಬ್ಬರು ಉಭಯ ರಾಜರಿಗೆ ಉಪದೇಶವನ್ನು ಮಾಡ್ತಾರೆ ಸಿದ್ಧಲಿಂಗರು. ಈ ಪ್ರಾಂತ್ಯವನ್ನು ಆಳುವಂಥ ನೀವು ರಾಜರಾಗಿರಬೇಕಾದ್ರೆ ಯಾವುದೋ ಒಂದು ವೈಮನಸ್ಸನ್ನು ಇಟ್ಟುಕೊಂಡು ನೀವು ಯುದ್ಧವನ್ನು ಮಾಡಿ ಪ್ರಾಣವನ್ನು ಕಳೆದುಕೊಂಡ್ರೆ ಇನ್ನು ಪ್ರಜೆಗಳ ಗತಿ ಏನು? ಪ್ರಜೆಗಳನ್ನು ರಕ್ಷಣೆ ಮಾಡುವಂಥ ರಾಜರೇ ನೀವು ಯುದ್ಧವನ್ನು ಮಾಡಿರಬೇಕಾದ್ರೆ ಮತ್ತು ಪ್ರಜೆಗಳನ್ನು ರಕ್ಷಣೆ ಮಾಡೋರು ಯಾರು? ಈ ಜಗತ್ತಿನೊಳಗೆ ಇನ್ನೊಬ್ಬರನ್ನು ಕೊಲ್ಲುವ ಅಧಿಕಾರ ಭಗವಂತ ನಮಗೆ ಕೊಟ್ಟಿಲ್ಲ. ಜಗತ್ತೊಳಗೆ ಸಾಧ್ಯವಾದರೆ ಒಬ್ಬ ಸಾಯುವಂಥ ವ್ಯಕ್ತಿಯನ್ನು ಬದುಕಿಸುವಂಥ ಅಧಿಕಾರ ಭಗವಂತ ನಮಗೆ ಕೊಟ್ಟಾನ. ಯಾವ ಪ್ರಾಣಿಯಾಗಲಿ ಮನುಷ್ಯನಾಗಲಿ ಇನ್ನೊಬ್ಬ ಪ್ರಾಣಿಯನ್ನು ಕೊಲ್ಲುವಂಥ ಅಧಿಕಾರ ಭಗವಂತ ಕೊಟ್ಟಿಲ್ಲ. ಸಾಧ್ಯವಾದರೆ ಬದುಕಿಸುವಂಥ ಅಧಿಕಾರ ಕೊಟ್ಟಾನ. ಬದುಕಿಸುವಂಥ ಪ್ರಯತ್ನ ನೀವು ಮಾಡಿರಿ ಅಂತೇಳಿ ಸಿದ್ಧಲಿಂಗ ಯತಿಗಳು ರಾಜರಿಗೆ ಉಪದೇಶವನ್ನು ಮಾಡಿದರು. ರಾಜರಿಗೆ ಅರಿವಾಯಿತು, ಶರಣಾಗತರಾದರೂ ಉಪದೇಶವನ್ನು ಮಾಡಿ ಮುಂದೆ ಯಾವ ಸಿದ್ಧಲಿಂಗ ಯತಿಗಳು ಪ್ರಯಾಣವನ್ನು ಮುಂದೆ ಬೆಳೆಸ್ತಾರೆ. ಮುಂದೆ ಪ್ರಯಾಣವನ್ನು ಬೆಳೆಸಬೇಕಾದ್ರೆ ಒಪ್ಪೇಶ್ವರ ಕ್ಷೇತ್ರ ಅಂಥೇಳಿ ಒಂದು ಬರುತ್ತದೆ. ಆ ಒಂದು ಕ್ಷೇತ್ರಕ್ಕೆ ಬಂದು ಅಲ್ಲಿ ಒಂದಿಟ್ಟು ಏಕಾಂತ ಸ್ಥಳದಲ್ಲಿ ಕುತ್ಕೊಳ್ಬೇಕು ಅಂಥೇಳಿ ಒಂದು ಗಿಡದ ಕೆಳಗಡೆ ಬಂದು ಏಕಾಂತವಾಗಿ ಕುತ್ಕೊಂಡಿರ್ತಾರೆ. ಆ ಕುತ್ಕೊಂಡಿರುವಂಥ ಸಮಯದೊಳಗೆ ಅದೇ ಒಂದು ದಾರಿ ಹಿಡಿದು ಈ ಅಘೋರಿಗಳು ಅಂಥೇಳಿ ಜೋಗಿಗಳು ಅಂತ ಕರೀತಾರವ್ರು. ನೋಡಿರ್ಬೇಕು ನೀವೆಲ್ಲ ಜೋಗಿಗಳಂಥೇಳಿ. ಸಾಧುಗಳಂತೂ ಕರೀತಾರ. ಈ ಜಗತ್ತಿನೊಳಗೆ ಅವ್ರು ಹೆಂಗಿರ್ತಾರಂತಂದರೆ ಒಂದಿಟ್ಟು ಶಂಖದ ಮಣಿಗಳನ್ನು ಈ ಸತ್ತಿರುವಂಥ ಬುರುಡೆಗಳನ್ನು ಮಾಲೆಯನ್ನು ಹಾಕಿ ಕೊರಳೊಳಗೆ ಹಾಕ್ಕೊಂಡು ಅಘೋರಿಗಳಾಗಿ ತಿರುಗಾಡ್ತಿದ್ರಂಥವ್ರು. ಮದ್ಯಪಾನವನ್ನು ಮಾಡಿ ಜೋಲಿಯನ್ನು ಹೊಡೆಯುತ್ತಾ ಅದೇ ದಾರಿ ಹಿಡಿದು ಬರಾಕತ್ತಿದ್ರಂಥವ್ರು. ಅವರ ಆರಾಧ್ಯ ದೇವರಾಗಿರುವಂಥ ಕಾಲಭೈರವನನ್ನು ಸ್ಮರಣೆಯನ್ನು ಮಾಡುತ್ತಾ ವೈಷ್ಣವ ಪಂಥವದವರು ಆ ಮತದವರು ಯಾವಾಗ ಭೈರವನನ್ನು ಸ್ಮರಣೆಯನ್ನು ಮಾಡ್ತಾ ಮದ್ಯಪಾನವನ್ನು ಮಾಡಿ ಜೋಲಿಯನ್ನು ಹೊಡುತ್ತಾ ಬರಬೇಕಾದ್ರೆ ಸಿದ್ಧಲಿಂಗ ಸ್ವಾಮಿಗಳು ಧ್ಯಾನವನ್ನು ಮಾಡುತ್ತಾ ಕುಳಿತಿರಬೇಕಾದ್ರೆ ಅಲ್ಲಿಗೆ ಬಂದು ಒಂದೀಟು ಅವಹೇಳನದ ಮಾತುಗಳನ್ನು ಹಾಡ್ತಿರ್ತಾರೆ. ಆ ಅವಹೇಳನದ ಮಾತುಗಳನ್ನು ಹಾಡಬೇಕಾದ್ರೆ ಸಿದ್ಧಲಿಂಗ ಸ್ವಾಮಿಗಳಿಗೆ ಅದು ಕೇಳಿಸುತ್ತೆ. ಅವರ ಮುಂದೆ ಏನಾಗುತ್ತೆ ಅನ್ನೋದನ್ನು ವಿಚಾರಗಳನ್ನು ನಾಳೆಗೆ ತಿಳ್ಕೊಳ್ಳೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಯವ್ವ ಈ ಕಡೆ ಗಮನ ಕೇಳ್ರಿ. ನಾ ಏನೋ ಹೇಳ್ತಿರ್ತೀನಿ, ನೀವು ಯಾಕಡೆ ಲಕ್ಷ್ಯ ಕೊಡ್ತಿರ್ತೀರಿ. ನಾ ಒಂದೀಟು ಆ ಸಮಯ ತೊಗೊಂಡು ನಾ ಬಂದು ಕುತ್ಕೊಂಡಿರ್ತೀನಿ ನೋಡ್ರಿ. ನಾ ಇಲ್ಲಿ ಬಂದು ಹೇಳ್ಬೇಕಂದ್ರೆ ನಾನು ಒಂದಿಟ್ಟು ಏನಾರು ಪುಸ್ತಕ ತಿರುವಿ ಹಾಕಿ ಬಂದು ಹೇಳಿದ್ರೆ ನನಗೆ ಹೇಳಕ್ಕೆ ಬರ್ತೈತೆ ರೀ, ಹೌದಲ್ರಿ? ಮತ್ತು ನಾನೇ ಓದಿಲ್ಲ ಒಂದಿಟ್ಟು ಪುಸ್ತಕ ತಿರುವಿ ಹಾಕಲಿಲ್ಲ ಅಂದ್ರೆ ನಾ ಕುಂತಾರೆ ಇಲ್ಲಿ ಏನು ಹೇಳಕ್ಕೆ ಸಾಧ್ಯ ಹೇಳ್ರಿ. ನೋಡು, ಒಂದೀಟು ನಾ ಹೇಳುವಾಗ ಗಮನ ನನ್ನ ಕಡೆ ಇರಬೇಕು ವಿನಃ ನಿಮ್ಮ ಲಕ್ಷ್ಯಗಳು ನಿಮ್ಮ ಕಡೆ ಇದ್ದರೆ ಅದು ಏನು ಮಾತಾಡ್ತೀರಿ ನಾವು ನನಗೊತ್ತು ತಿಳಿಯಾರದಂಗೆ. ಇದು ನಾ ಈ ಕಡೆ ಹೇಳ್ತಿರ್ತೀನಿ, ಒಂದಿಷ್ಟು ಮಂದಿ ಆ ಕಡೆ ಅದು ಏನು ಮಾತಾಡ್ತೀರಿ ಏನಿಲ್ಲ ಅವು ನೋಡ್ಬೇಕ್ರಿ. ಎಲ್ಲಿ ಹೋದ್ರೂ ಮಾತು ತಪ್ಪಿದ್ದಿಲ್ಲ ಅವು. ಇದು ಎಲ್ಲಿ ಹೋದ್ರೂ ಮಾತು ತಪ್ಪಿಲ್ಲ. ಇವು ಒಂದಿಷ್ಟು ಮಂದಿ ಹೋಗಿರ್ತಾವ್ರಿ ಎಲ್ಲಿಗೆ ಗೊತ್ತೇನೇವ? ಎಲ್ಲಿಗ್ರಿ? ಮಣ್ಣು ಕೊಡಾಕ್ರಿ ಹೆಣಕ್ಕೆ ಹೋಗಿರ್ತಾವೆ. ಹೆಣಕ್ಕೆ ಹೋದಲ್ಲಿ ಚಲೋ ಮಾತಾಡ್ಬೇಕಿಲ್ರಿ, ಹೌದಿಲ್ರಿ? ಅಲ್ಲಿ ಎದಕ್ಕೆ ಹೋಗಿವರಂದ್ರೆ ಸ್ವಲ್ಪ ಖಬರ್ ಬೇಡರಿ. ಅಲ್ಲಿ ಹೋಗಿರ್ತಾವ್ರೆ ಆ ಸತ್ತು ಹೆಣ ಮುಂದೆ ಊಟಕ್ಕೆ ಬಡ್ದಿರ್ತಾರೆ. ಅವ್ರು ಹಳರು ಹಳ್ತಿರ್ತಾರೆ, ಇವು ಪಾಕಕ್ಕೆ ಇವು ಸೈಡಿಗೆ ಕೂತ್ಕೊಂಡು ಅಂತಿರ್ತಾವೆ. ಯಾಕ ನಿಮ್ಮ ಮಗಳು ದೊಡ್ಡಾಕಿ ಆಗ್ಯಾಳೇನು?
ಯಾವ್ದಾರು ವರ ಬಂದತ್ತೇನು ಮದುವೆ ಮಾಡಿ ಕೊಟ್ಟೇನು? ಅಲ್ಲಿ ಸತ್ತಲ್ಲಿ ಹೋಗೋದಲ್ಲಿ ಅದು ಮಾಡೋದ್ರಿ, ಮಾತಾಡಿದ್ರೆ ಅಲ್ಲಿ ಹೋದಲ್ಲಿನೂ ಮಾತಾಡೋದು, ಮಠಕ್ಕೆ ಬಂದಲ್ಲಿ ಮಾತಾಡೋದು. ಮನ್ಯಾಗ್ರಿ ಬ್ಯಾಡಾಗಿ ಸಾಕಾಗಿ ಮಠಕ್ಕೆ ಬಂದಿರ್ತೀವಿ, ಮತ್ತು ಇಲ್ಲಿನೂ ಅದೇ ಮಾತಾಡೋದಂದ್ರೆ ಇಲ್ಲಿನೂ ಅದೇ ಮಾತಾಡೋದಂದ್ರೆ ಇಬ್ರು ಇರ್ತಾರಲ್ರಿ ಗಂಡ ಹೆಂಡತಿ. ಹೆಂಗಿರ್ತಾರಂದ್ರೆ ರೀ, ನಿಮ್ಗೆ ಹೇಳ್ತೀನಿ. ಗಂಡ ಸೀದಾ ಮನೆಗೆ ಬಂದೆವ, ಇದೊಂದು ಸಣ್ಣದೈತಿ ಹೇಳ್ತೀನಿ ಕೇಳಿ. ಗಂಡ ಸೀದಾ ಮನೆಗೆ ಬಂದು ಹೆಂಡ್ತಿಗೆ ಕಿವ್ಯಾಗ ಒಂದು ಮಾತು ಹೇಳ್ತೀನಿ ಅಂತ ಊಟಕ್ಕೆ ಕೊಡಾಕತ್ತಿದ್ದಲ್ರಿ. ಗಂಡ ಒಂದು ಮಾತು ಹೇಳ್ತೀನಿ ಅಂದ. ಏನು ಅಂದಳಕಿ, ಮತ್ತು ನೀ ಯಾರಿಗೆ ಹೇಳಲ್ಲ ಅಂದ್ರೆ ನಾನು ನಿನಗೆ ಹೇಳ್ತೀನಿ ಅಂದ ಗಂಡ. ಅದು ಹೆಂಗೆ ಹೇಳ್ತೀನಿ ರೀ, ನಾನು ನಿಮ್ಮನ್ನ ಕಟ್ಕೊಂಡು ಬಂದೀನಿ, ನಾ ಯಾವತ್ತಾದ್ರೆ ನಿಮ್ಮ ಸುದ್ದಿ ಯಾವ ಥರ ಇನ್ನೊಬ್ರ ಮುಂದೆ ಹೇಳಕ್ಕೆ ಸಾಧ್ಯ ಏನ್ರಿ? ಅದು ಏನಂತ ಹೇಳ್ರಲ್ಲ ಅಂತಂದಳು. ಇಷ್ಟು ಅನ್ನೋದಕ್ಕೆ ಗಂಡನಿಗೆ ಒಟ್ಟಾಕಿನ ಮೇಲೆ ವಿಶ್ವಾಸನ ಇದ್ದಿಲ್ಲ ಅವ್ವ. ಯಾಕಂದ್ರೆ ಅದೊಂದು ಗಾದೆನೇ ಐತಿಲ್ಲ, ಕೇಳಿರಲಿ ಅವ್ವ. ಗಂಡ್ಮಕ್ಳ ಕೈಯಾಗ ಹೆಣ್ಮಕ್ಳ ಬಾಯಾಗ ನಾ ಅಂದಿಲ್ಲ. ಮತ್ತದು ಅದು ಅವನಿಗೆ ಗೊತ್ತಿತ್ತದು ಗಾದೆ. ಅವ ವಿಚಾರ ಮಾಡಿ ಅವ ಏನಂದ ಗೊತ್ತೇನ್ರಿ? ಅವ ಏನಂದ, ನೀ ಯಾರಿಗೆ ಹೇಳಲ್ಲಂತ ಮಾತು ಕೊಟ್ಟೆ ಅಂದ್ರೆ ನಾನು ನಿನಗೆ ಹೇಳ್ತೀನಿ ಅಂದ. ಮಾತು ತೊಗೊಂಡ ಆಣಿ ಮಾಡಿಸ್ಕೊಂಡ. ಆಣಿ ಮಾಡಿದ ಮೇಲೆ ಹೆಂಡ್ತಿ ಏನು ಹೇಳ್ತಾನಂತ ತಿಳ್ಕೊಂಡು ಆಕಿ ಆತುರದಿಂದ ಕಾಯಕತ್ಲು. ಸ್ವಲ್ಪ ಹತ್ರ ಬಾ ಅಂತ ಕರೆದ, ಕಿವ್ಯಾಗ ಹೇಳಕತ್ತ. ಏನು ಹೇಳ್ತಾಳಂತ ಆಕಿ ವಿಚಾರ ಮಾಡಾಕತ್ತಳು. ಅವ ಕಿವ್ಯಾಗ ಹೇಳಕತ್ತಾನ, ನೋಡು ಯಾರಿಗೆ ಹೇಳಬೇಡ, ನನಗೆ ಆಣಿ ಮಾಡಿದ್ದಿ, ನಾನು ಹೊಟ್ಟಿಲಿದ್ದೀನಿ ಅಂದ. 3 ತಿಂಗಳು ಹೊಟ್ಲಿದ್ದೀನಿ ಅಂದ. ಹೆಣ್ತಿ ಬಾಯಿ ಮೇಲೆ ಕೈನೇ ಇಟ್ಕೊಂಡಲ್ರಿ. ಆಂದಳಕಿ 3 ತಿಂಗಳು ನನ್ನ ಗಂಡು ಹೊಟ್ಲೆದಾನ. ಇಷ್ಟು ಹೇಳಿದ ಮೇಲೆ ಊಟ ಮಾಡಿ ರಾತ್ರಿ ಮಲ್ಕೊಂಡ್ರಿ. ಹೆಣ್ತಿ ಒಟ್ಟ ನಿದ್ದೆ ಹತ್ತಬೋದು. ನನ್ನ ಗಂಡು 3 ತಿಂಗಳು ಹೊಟ್ಲೆದನ. ಏನು ಮಾಡ್ಬೇಕ್ರಿ? ನಿದ್ದೆ ಹತ್ತಲಿಲ್ಲ. ಟೈಮ್ ನೋಡಕತ್ತಲ್ಲ, ಯಾವಾಗ ಬೆಳಕು ಕರೆದತ್ತಂತ ಆಕಿ. ಬೆಳಕು ಕರಿತು. ಎಲ್ಲ ಕೆಲಸ ಮುಗಿಸಿ ಕೊಡ ತೊಗೊಂಡು ಬೋರ್ವೆಲ್ಗೆ ಬಂದಳ್ರಿ. ಬೋರ್ವೆಲ್ಗೆ ಬಂದು ಕೊಡ ತೊಗೊಂಡು ಹಿಂಗೆ ಬೋರ್ವೆಲ್ಗೆ ಇಟ್ಟು ಕೊಡ ಹೊಡ್ಯಾಕತ್ತಾಳ್ರಿ. ಬೋರ್ವೆಲ್ ಹೊಡ್ಯಾಕತ್ತಿದ್ಲು. ಮನಸ್ಸು ಆ ಕಡೆ ಐತೆವ. ಅಷ್ಟರೊಳಗೆ ಪಕ್ಕದ ಗೆಳತಿ ಹೋಗ್ಬೇಕು, ಕೊಡ ತೊಗೊಂಡು ಬಂದ್ಲು. ಯಾಕೆ ಏನಾಗ್ಯದ? ಏನಿಲ್ಲ ಬಿಡ. ಏನಾಗ್ಯದ ಹೇಳಲ್ಲ, ನನ್ನ ಮುಂದೆ ಎಲ್ಲ ಸುದ್ದಿ ಹೇಳ್ತಿದ್ದಿ. ಇವತ್ತು ಯಾಕೆ ಮನಸ್ಸು ಬೇಜಾರು ಮಾಡ್ಕೊಂಡಿದ್ದಿ? ಹೇಳು. ಏನಿಲ್ಲ ಬಿಡ. ಬೋರಲ್ ಹೊಡ್ಯಾಕತ್ತಾಳ. ನೀ ಹೇಳಿಲ್ಲ ಅಂದ್ರೆ ನೋಡು ನನ್ನ ಮೇಲೆ ಆಣೆ ಅಂದಳು ಈಕಿ. ಹಂಗೆ ಅನ್ಬೇಡ, ಹೇಳ್ತೀನಿ ನಿನ್ನ ಮುಂದೆ ಯಾವತ್ತರ ಹೇಳಾರ್ದು ಬಿಟ್ಟಿನೇನು, ಎಲ್ಲ ನಿನ್ನ ಮುಂದೆ ಹೇಳ್ತೀನಿ. ನನ್ನ ಮನ್ಯಾಗ ಇದ್ದದ್ದು ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಆದರೆ ನನಗೆ ಯಾರ ಮುಂದೆ ಹೇಳಲ್ಲ ಅಂತ ಆಣಿ ಕೊಡು. ಈಕಿ ಗೆಳತಿ ಮುಂದೆ ಆಣಿ ತೊಗೊಂಡ್ಲು. ಏನು ಹೇಳು? ಆಣಿ ಮಾಡಿಸ್ಕೊಂಡ್ಲು ಗೆಳತಿ ಬಗಲ. ಅಲ್ಲಿ ಬೋರಲ್ ಹತ್ರ ಹೋಗ್ಯಾಳ್ರಿ ಈಕಿ. ಏನಿಲ್ಲ, ನನ್ನ ಗಂಡ 3 ತಿಂಗಳು ಹೊಟ್ಲದನಂತ. ಇಷ್ಟು ಅಂದದೆ ತಡ ರೀ. ಆಕಿ ಬೋರಲ್ಗೆ ಹೇಳಿಗೆ ಸಾಕಿ ಕೊಡ ತೊಗೊಂಡು ಮನೆಗೆ ಹೋದ್ಲಕ್ಕ. ಆಕಿ ಹೆಣ್ತೀರಿ ಇದು ಬೋರಲ್ ಹೊಡ್ಯಾಕತ್ರಿ ಗೆಳತಿ. ಆಕಿನ ಗಂಡ 3 ತಿಂಗಳು ಹೊಟ್ಲದನ. ಅಷ್ಟನ ಮತ್ತೊಬ್ಬಕ್ಕೆ ಬಂದು ಕೊಡ ತೊಗೊಂಡು. ಆಕಿ ಯಾಕೆ ಏನಾಗ್ಯದ? ಏನಿಲ್ಲ ಬಿಡ. ಏನಾಗ್ಯದ ಹೇಳು. ಎಲ್ಲ ಸುದ್ದಿ ನನ್ನ ಮುಂದೆ ಹೇಳ್ಕೊತಿದ್ದಿ. ಹೇಳು. ಏನಾಗಿಲ್ಲ ಬಿಡ. ನೀ ಹೇಳಲಿಲ್ಲ ಅಂದ್ರೆ ನನ್ನ ಆಣೆ ಅಂದಳು ಆಕಿ. ನನ್ನ ಆಣೆ ಅಂದಳು. ಹಂಗೆ ಅನ್ಬೇಡ, ಹೇಳ್ತೀನಿ. ನೀ ಯಾರಿಗೆ ಹೇಳಲ್ಲ ನನಗೆ ಮಾತು ಕೊಡಲ್ಲ ಆಕಿ ಮಾತು ತೊಗೊಂಡು. ಏನಿಲ್ಲ, ಪಕ್ಕದ ಮನೆ ನಮಗೆ ಗೆಳತಿ ಹೇಳಲ್ಲ, ಆಕಿನ ಗಂಡು 3 ತಿಂಗಳು ಹೊಟ್ಲದನಂತ. ಇಷ್ಟ ಅಂದಾಕಿ ಕೊಡ ತೊಗೊಂಡು ಅಕ್ಕಿ ಹೋದ್ಲಿಕ್ಕಿ ಕೊಡ ಹೊಡ್ಯಾಕ ಮತ್ತೊಬ್ಬಕ್ಕೆ ಬಂದಳ್ರಿ. ಅದು ಆಣಿ ಮಾಡಿಸ್ಕೊಂಡು ಆಕಿಗೆ ಹೇಳಿತು. ಇದು ಇಡೀ ಊರು ಸುದ್ದಿ ಮಾಡಿತ್ರಿ. ಇದು ಇಡೀ ಊರಿಗೆ ಮುಡಿತು. ಇದು ಗಾಂಡ್ರ ಪಾಪ, ಇದು ಮನ್ಯಾಗ ಹೆಂಡ್ತಿಗೆ ಹೇಳಿತ್ತಲ್ಲ. ಇದು ಸುಮ್ಮನೆ ತಿರುಗಾಡಕತ್ತೆ ತನಪಾಳಿಗೆ ಊರಾಗ. ಎಲ್ಲರೂ ಅವನೇ ನೋಡಾಕತ್ತಿದ್ರು. ಅವ ನೋಡಾಕತ್ತಾಗ ಅವ್ರು ಅನ್ನಕತ್ರು, ಅವನು ಹೆಂಡ್ತಿ ಹೇಳಿದ ಕರೆ ಅದು. ಮೊದಲೇ ನಡವಳಿಕೆ ಚೇಂಜ್ ಆಗ್ಯದ, ಬಣ್ಣ ಬದಲಾಗ್ಯದ. ಹಿಂಗೆ ಮಾತಾಡಕತ್ರು ಊರಾಗ್ರಿ. ಇಷ್ಟು ಅನ್ನೋದಕ್ಕೆ ಅವ ಅನ್ಕೊಂಡು ಇವ್ರು ಯಾಕೆ ನನ್ನ ನೋಡಾಕತ್ತಾರ, ಇವ್ರು ಯಾಕೆ ಹಿಂಗೆ ಮಾತಾಡಕತ್ತಾರ, ಗುಸು ಮಾತಾಡಕತ್ತಾರ. ಅವ ಸೀದಾ ಮನೆಗೆ ಹೋಗ್ಬೇಕು ಅನ್ನೋದ್ರೆ ಒಬ್ಬ ಕೆಣಮಗಳು ಬಂದು ಕೇಳೇ ಬಿಟ್ಟಳು, ಯಪ್ಪ ನಿನ್ನ ಹೆಂಡ್ತಿ ಹಿಂಗೆ ಹೇಳ್ಯಾಳಂತ. ಕರೆ ಏನು? ಅವ ಅನ್ಕೊಂಡ ನಾನು ಹೆಂಡ್ತಿಗೆ ಹೇಳಿದ್ರು ಹಿಂಗೆ ಹೇಳ್ಯಾಳಂದ್ರೆ ಇಷ್ಟ್ರ ಮ್ಯಾಗ ತಿಳ್ಕೊರಿ, ಗಂಡ್ಮಕ್ಳ ಕೈಯಾಗ ಹೆಣ್ಮಕ್ಳ ಬಾಯಾಗ ಯವ್ವ. ಈಗ ನಿಮಗಲ್ಲವ ಗಂಡ್ಮಕ್ಳು ಆ ಪರಿಸ್ಥಿತಿ ಆಗ್ಯದ.